पुष्णीतां मम सद्बुद्धिं वृष्णिवासिष्ठवंशजौ लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिपुराट्चक्रवर्तिनम् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तं श्रीगुरुभ्यो नमः हरिः ओम्। ಮನುಷ್ಯ ಜನ್ಮದ ಮಹತ್ವ ಮನುಷ್ಯನಿಗೆ ಅರ್ಥ ಆಗಬೇಕು ಅಂತಾದರೆ ಆತ ಮನುಷ್ಯನಿಗಿಂತ ಬೇರೆ ಜನ್ಮದಲ್ಲಿ ಹುಟ್ಟಿ ತಾನು ಮನುಷ್ಯ ಜನ್ಮದಲ್ಲಿದ್ದಾಗ ಹೇಗಿದ್ದೆ ಅನ್ನುವುದನ್ನು ಸ್ಮರಿಸಿಕೊಳ್ಳಬೇಕು. ಕೇವಲ ಬೇರೆ ಜನ್ಮದಲ್ಲಿ ಹುಟ್ಟಿದರೆ ಅವನಿಗೆ ಮಾನುಷ ಜನ್ಮದ ಮಹತ್ವ ಗೊತ್ತಾಗುವುದಿಲ್ಲ. ಅವನು ಬೇರೆ ಜನ್ಮದಲ್ಲಿ ಹುಟ್ಟಬೇಕು, ಹುಟ್ಟಿ ನಾನು ಹಿಂದೆ ಮನುಷ್ಯನಾಗಿದ್ದೆ ಅಂತ ಆದಾಗ ಅದೆಷ್ಟು ಚೆನ್ನಾಗಿತ್ತು, ಇದು ಎಂಥ ಜನ್ಮ ಬಂದು ಹೋಗಿದೆ ಅನ್ನುವ ಪ್ರಜ್ಞೆ ಆತನಿಗೆ ಬರ್ತದಂತೆ. ಅದಕ್ಕೆ ಜಡಭರತ ಅತ್ಯಂತ ಸೂಕ್ತವಾದ ಉದಾಹರಣೆ. ಆತ ಮಾನವನಾಗಿದ್ದುಕೊಂಡು ಇಡೀ ಈ ಭರತ ವರ್ಷದ ಅಧಿಪತಿಯಾಗಿದ್ದವ ಜಿಂಕೆಯಾದಾಗ ಅವನಿಗೆ ಜನ್ಮಾಂತರದ ಸ್ಮರಣೆ ಭಗವಂತನ ಅನುಗ್ರಹದಿಂದ ಬಂದಿತ್ತು. ನಾನು ಅಂತಹ ರಾಜನಿದ್ದೆ, ಇವತ್ತು ಜಿಂಕೆಯಾಗಿದ್ದೇನೆ. ಈ ಜ್ಞಾನ ಏನಿದೆ, ಈ ಕಾರಣದಿಂದ ಆತ ಜಿಂಕೆಯ ಶರೀರವನ್ನು ಬೇಗ ತ್ಯಜಿಸಿದ. ಈ ಜನ್ಮಾಂತರದ ಒಂದು ಸ್ಮೃತಿ ಬೇಕು, ಇಲ್ಲದೆ ಹೋದರೆ ಒಬ್ಬ ಮನುಷ್ಯ ಒಂದು ಕಥೆ ಹೇಳ್ತಾರಲ್ವ, ನಿಮಗೆಲ್ಲ ಗೊತ್ತಿರ್ಬೋದು. ಅವನಪ್ಪ ಅವನಿಗೆ ಗೊತ್ತಾಯ್ತಂತೆ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಬಿಡ್ತೇನೆ ಅಂತ ಗೊತ್ತಾಯ್ತಂತೆ. ಮಕ್ಕಳನ್ನೆಲ್ಲ ಕರೆದ, ಸಾಯುವುದಕ್ಕೆ ಬಿದ್ದಿದ್ದಾನೆ, ಮಕ್ಕಳನ್ನೆಲ್ಲ ಕರೆದ. ನಾನು ಮುಂದಿನ ವರ್ಷದ ಜನ್ಮದಲ್ಲಿ ಹಂದಿಯಾಗಿ ಬಿಡ್ತೇನೆ, ನಾನು ಮಾಡಿದ ಜಪಾನುಷ್ಠಾನದ ಫಲದಿಂದ ಈ ಮನೆಯಲ್ಲೇ ಹುಡ್ತೇನೆ, ನಂದು ಕಪ್ಪು ಶರೀರದ ಹಂದಿಯಾಗಿರ್ತೇನೆ. ಆದರೆ ಹಂದಿಯ ಈ ಮುಖದ ಪಕ್ಕದಲ್ಲಿ ಒಂದು ಬಿಳಿ ಮಚ್ಚೆ ಇರ್ತದೆ, ಅದು ನಾನು ಅಂತ ಅರ್ಥ. ನನ್ನ ಶ್ರಾದ್ದ ದಿವಸ ನಾನು ಬರ್ತೇನೆ, ಅವತ್ತು ನನ್ನನ್ನು ಕೊಂದು ಹಾಕಬೇಕು, ಯಾಕಂದರೆ ಆ ಹಂದಿಯಾಗಿ ನಾನು ಇರುವುದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಂತೆ ಅಪ್ಪ. ಹಾಗೆ ಈ ಒಂದು 3ನೇ ವರ್ಷದ ಶ್ರಾದ್ದದ ಹೊತ್ತಿಗೆ ಬಂದಿದೆ ಅದು ಹಂದಿ. ಅಪ್ಪ ಅಂತ ಗೊತ್ತಾಗಿದೆ, ಇವ ಒಂದು ಶಸ್ತ್ರವನ್ನು ಹಿಡ್ಕೊಂಡು ಕತ್ತರಿಸುವುದಕ್ಕೆ ಹೋಗಿದ್ದಾನೆ. ಆವಾಗ ಹಂದಿ ಕೇಳಿಕೊಳ್ಳಿತಂತೆ, ಮಗು ನನ್ನನ್ನು ಸಾಯಿಸಬೇಡ, ಮನುಷ್ಯನಿಗಿಂತ ಎಷ್ಟೋ ಆನಂದವಾಗಿದ್ದೆ ಹೇಳ್ತಾರೆ. ಆ ಕೆಸರಲ್ಲಿ, ಆ ಬೀಳದೇ ಇದ್ದ ವಸ್ತುಗಳಲ್ಲಿ ಅದನ್ನೇ ತಿಂದುಕೊಂಡು ಅದರಲ್ಲೇ ಬೀಳ್ತಕ್ಕಂಥ ಹಂದಿಗೆ ಆ ಹಂದಿಯ ಜನ್ಮವೇ ಅದಕ್ಕೆ ಅಷ್ಟು ಇಷ್ಟ. ನಾವು ನೋಡ್ತೇವಲ್ಲ, ಪ್ರಹ್ಲಾದರಾಜನ ಕಥೆಯನ್ನು ಹೇಳುವಾಗ ನರಸಿಂಹನಿಗೆ, ಪ್ರಹ್ಲಾದನ ಅಪ್ಪನಾದಂತಹ ಹಿರಣ್ಯಕಶಿಪುವಿಗೆ ಅವನು ಅಸುರರಲ್ಲಿ ಹುಟ್ಟಿದವ, ರಕ್ಕಸ ಜನಾಂಗ ಅಂತ ಒಂದು ಲೆಕ್ಕಾಚಾರದಲ್ಲಿ. ಆದರೆ ಅವನಿಗೆ ತನ್ನ ವಂಶದ ಬಗ್ಗೆ ಭಾರಿ ಪ್ರೀತಿ. ನಮ್ಮದು ಎಂಥ ಒಂದು ವಂಶ, ಅಂಥ ವಂಶದಲ್ಲಿ ಇಂಥ ಪ್ರಹ್ಲಾದ ಹುಟ್ಟಿದ್ದಾನಲ್ವ ಅಂತ ಅವರಿಗೆ ಬೇಸರ. ಅವು ಹೇಳ್ತಾನೆ, ದೈತ್ಯೇಯ ಚಂದನವನೇ ಜಾತೋಯಂ ಕಂಠಗದ್ರುಮ. ದೈತ್ಯರೆಂಬಂತಹ ಶ್ರೀಗಂಧದ ಕಾಡಿನಲ್ಲಿ ಒಂದು ಮುಳ್ಳಿನ ಮರವಾಗಿ ಹುಟ್ಟಿದ್ದಾನೆ ಇವ ಅಂತ ಪ್ರಹ್ಲಾದನನ್ನು ನಾವು ಹೇಳುವುದು. ಅವರವರಿಗೆ ಅವರವರ ವಂಶ ಅಷ್ಟು ಇಷ್ಟವಾಗ್ತದೆ. ಅಂತಹ ಯೋನಿಯಲ್ಲಿ ಜನಿಸಿದಾಗಲೂ ಕೂಡ ಆಯಾ ವ್ಯಕ್ತಿಗಳಿಗೆ ಆಯಾ ಜನ್ಮ, ಆಯಾ ಶರೀರ ಇಷ್ಟವಾಗಿರ್ತದೆ. ಆದರೆ ಮಾನವ ಶರೀರದಲ್ಲಿ ಬದುಕಿ ಬಾಳಿ ಸಾಧಿಸಿದ ವ್ಯಕ್ತಿಗೆ ಇತರ ಶರೀರದಲ್ಲಿ ಏನು ಕ್ಲೇಶ ಇದೆ, ಒಂದು ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಶರೀರ, ಪ್ರಪಂಚ,
ಅದಕ್ಕಿಂತ ಹೊರತಾಗಿ ಬೇರೆದ್ದಾದಂತಹ ಧರ್ಮಾಧರ್ಮ, ಸ್ವರ್ಗ ನರಕ, ದೇವ ಮೋಕ್ಷ ಅನ್ನುವ ವಿಷಯಗಳ ಬಗ್ಗೆ ಚಿಂತನೆ ನಡೆಸುವುದಕ್ಕೆ ಬೇಕಾದ ಮಾನಸ ಬಲ ಇಲ್ಲ. ಅವೆಲ್ಲ ಇರುವಂಥದ್ದು ಮಾನವ ಶರೀರದಲ್ಲಿ. ಈ ನಿಟ್ಟಿನಿಂದ ಜಡ ಭರತ ಈ ರಘುಗಣನಿಗೆ ಉಪದೇಶ ಕೊಟ್ಟದ್ದು. ನೀನು ಜೀವನ್ಮೃತ ಅಂತ ಹೇಳು, ಮತ್ತೊಂದು ಹೇಳಿ, ಏನೇನು ಬೈದಿದ್ದಿ ಆ ಎಲ್ಲ ಬೈಗಳಿಗೂ ಅರ್ಥ ಇಲ್ಲ, ಬರೀ ಶಬ್ದ ಮಾತ್ರ. ಆ ಶಬ್ದದ ಅರ್ಥವನ್ನು ಇಟ್ಟುಕೊಂಡು ನೀನು ಬೈದಿದ್ಯಲ್ಲ, ಅದು ತಪ್ಪು. ಇದು ಬಹಳ ಮುಖ್ಯವಾದ ವಿಷಯ. ಎಷ್ಟೋ ಸಂದರ್ಭದಲ್ಲಿ ಬೈಯುವಾಗ ಶಬ್ದದ ಅರ್ಥ ಇಟ್ಟುಕೊಂಡು ಬೈಯುವುದೇ ಅಲ್ಲ, ಬೈಬೇಕು ಅಂತ ಬೈದು. ತನ್ನಲ್ಲಿ ಬಹಳ ಕೋಪ ಇರ್ತದೆ, ಆ ಕೋಪವನ್ನು ಹೇಗಾದರೂ ಅಭಿವ್ಯಕ್ತಿಗೊಳಿಸಬೇಕು, ಅದಕ್ಕೋಸ್ಕರ ಬೈಯುವುದು. ನಮ್ಮ ಮಂಗಳೂರಿನ ಕಡೆಯಲ್ಲಿ ಮಂಗ ಅಂತ ಬೈಯುವುದು. ಅವನಿಗೆ ಗೊತ್ತಿದೆ, ಅವನಿಗೆ ಬಾಲ ಇಲ್ಲ, ಅವನು ಕೋತಿ ಅಲ್ಲ, ಎಲ್ಲ ಗೊತ್ತಿದ್ರು ಒಂದು ಮಂಗ. ಅದಕ್ಕೆ ಅರ್ಥ, ನೀನು ಮಂಗ ಅಂತ ಹೇಳಿದ್ರೆ ಮಗನಿಗೆ ಅಪ್ಪ ಬೈಯುವುದು ಮಂಗ ಅಂತ, ಆವ ಮಗನಿಗೆ ಹೇಳ್ಬೋದಲ್ಲ ನೀನು ಮಂಗನ ಅಪ್ಪ ಅಲ್ವಾ ಅಂತ ಕೇಳ್ಬೋದು. ಆದರೆ ಇವನು ಬೈಯುವುದರ ಹಿನ್ನೆಲೆ ಇರುವ ಒಂದು ಕೋಪದ ಅಭಿವ್ಯಕ್ತಿ. ನಮ್ಮಲ್ಲೂ ಕೂಡ ಎಷ್ಟೋ ಶಬ್ದಗಳುಂಟು. ಫಟಿಂಗ ಅಂತ ಒಂದು ಶಬ್ದ ಉಂಟು, ಅರ್ಥ ಏನು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಕೋಶದಲ್ಲಿ ತೆಗೆದು ನೋಡಿದರೆ ಅರ್ಥ ಬರೆದಿರ್ತಾರೆ, ಫಟಿಂಗ ಒಂದು ಬೈಯುವ ಶಬ್ದ ಅಷ್ಟೇ, ಮತ್ತೆ ಅದಕ್ಕೊಂದು ಅರ್ಥ ಇಲ್ಲ. ಇಂಗ್ಲಿಷ್ನಲ್ಲಿ ರಾಸ್ಕಲ್ ಅಂತ ಏನೋ ಕರೀತಾರಲ್ವ, ಅದಕ್ಕೆ ಅರ್ಥ ಅಷ್ಟೇ ಅಲ್ವಾ, ಏನು ಅರ್ಥ ಇದೆ? ಅರ್ಥ ಇದ್ದುಕೊಂಡು ಹೇಳುವ ಶಬ್ದ ಅಲ್ಲ. ಬೈಯುವುದಕ್ಕೋಸ್ಕರ ಏನೋ ಒಂದು ಬೇಕು, ಅದು ಕೇಳುವವನಿಗೆ ಬೈದದ್ದು ಅಂತ ಅರ್ಥ ಆಗಬೇಕು, ಅದಕ್ಕೊಂದು ಶಬ್ದ ಅಷ್ಟೇ. ಆದ್ರಿಂದ ಕ್ರೋಧವನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಶಬ್ದಗಳ ಬಳಕೆ ಇದೆ. ಆ ಶಬ್ದದ ಅರ್ಥಜ್ಞಾನ ಪ್ರಧಾನವಾಗುವುದಿಲ್ಲ. ಮಾನವ ಶರೀರದಲ್ಲಿರತಕ್ಕಂತಹ ವ್ಯಕ್ತಿ, ಈಗ ಇಲ್ಲಿ ಬಂದದ್ದು ನಮ್ಮ ರಘುಗಣನಿಗೆ ಏನೇನು ಬೈಗಳ ಶಬ್ದವನ್ನು ಬಳಸಿದ್ದಾನೆ ಅವುಗಳ ಅರ್ಥದ ವಿವಕ್ಷೆ ನೀನು ಇಟ್ಟುಕೊಂಡಿದ್ದೀಯ ಅಂದರೆ ಅದು ತಪ್ಪು. ಅರ್ಥಜ್ಞಾನ ಇಲ್ಲದೆ ಸುಮ್ಮನೆ ಶಬ್ದ ಬಳಸಿದ್ಯಾ, ನಾನು ಮಾತಾಡುವುದಿಲ್ಲ. ಆದರೆ ನಿನ್ನ ಬೈದದ್ದೆಲ್ಲ ಅರ್ಥಜ್ಞಾನ ಇಟ್ಟುಕೊಂಡು, ಜೀವನ ಮೃತೋಸಿ, ನೀನು ಬದುಕಿದ್ದಿ, ನಡೆದಾಡ್ತಿ, ಆದರೆ ಪ್ರಪಂಚದ ಪರಿವೆಯೇ ಇಲ್ಲ ಅಂತ ನನ್ನ ಹತ್ರ ಹೇಳ್ತಾ ಇದ್ದೆ. ಈ ಪ್ರಪಂಚ ಇದು ಎಂತರ ಪ್ರಪಂಚ, ಏತರ ಪ್ರಪಂಚ ಇದು ಅಂತ. ಪರಿವೆ ಇರಬೇಕಾದ ಪ್ರಪಂಚ ಬೇರೆ, ಈ ಪ್ರಪಂಚದ ಬಗ್ಗೆ ಅಲ್ಲ. ನಮ್ಮದು ಅಧ್ಯಾತ್ಮ ಪ್ರಪಂಚದಲ್ಲಿ ಮುಳುಗಿರತಕ್ಕಂತಹ ನನಗೆ ಈ ನಶ್ವರವಾದಂತಹ ಪ್ರಪಂಚದ ಪರಿವೆ ಇಲ್ಲ. ಶಾಶ್ವತದ ಕಡೆಗೆ ಸಾಗಬೇಕಲ್ಲ, ಅಧ್ರುವದಿಂದ ಧ್ರುವದ ಕಡೆಗೆ ಸಾಗಬೇಕಾದದ್ದು ನಮ್ಮ ಪರಿವೆ. ಆ ಕಡೆ ಪರಿವೆ ಇದ್ದಾಗ ಈ ಕಡೆ ಪರಿವೆ ಇಲ್ಲ. ಇದು ದೋಷ ಅಲ್ಲ, ಇದು ಗುಣವೇ. ನವಕೋಟಿ ನಾರಾಯಣ ಪುರಂದರ ದಾಸರಾಗಬೇಕಾದಂಥ ಸಂದರ್ಭ ಅಲ್ವಾ. ಆವಾಗ ಆತ ಎಲ್ಲವನ್ನೂ ಹಂಚಿದ. ಎಲ್ಲವನ್ನೂ ಹಂಚಿ ಕಾಲಿಗೆ ಗೆಜ್ಜೆ ಹಾಕಿಕೊಂಡು ಕೈಯಲ್ಲಿ ಒಂದು ತಂಬೂರಿ ಹಿಡ್ಕೊಂಡು ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಮನೆಯಿಂದ ಹೊರಟ ಅಲ್ವ. ಹೊರಡುವಾಗ ಊರ ಜನ ಎಲ್ಲ ಕರೆದದ್ದು ಹೇಗೆ, ಹುಚ್ಚು ಹಿಡಿದಿದೆ ಅಂತ. ನವಕೋಟಿ ನಾರಾಯಣ ಶೀನಪ್ಪ ನಾಯಕನಿಗೆ ಹುಚ್ಚು ಹಿಡಿದಿದೆ. ಯಾಕಂದರೆ ಇದ್ದದ್ದೆಲ್ಲ ಆ ಕಡೆ ಈ ಕಡೆ ಕೊಟ್ಟು ಖಾಲಿ ಮಾಡಿದ್ದಾನೆ. ಇವ ರಸ್ತೆಯಲ್ಲಿ ಈಗ ಭಿಕ್ಷೆ ಬೇಡುತ್ತಾ ಹೊರಟು ಬಿಟ್ಟಿದ್ದಾನೆ, ಇವನಿಗೆ ಹುಚ್ಚು ಹಿಡಿಯಿತು. ಇಷ್ಟು ಹೇಳಿದರೆ ನಿಜವಾಗಿ ಬೇಸರ ಆಗಬೇಕು ಜನಕ್ಕೆ. ನವಕೋಟಿ ನಾರಾಯಣನಿಗೂ ಬೇಸರ ಆಗಬೇಕು, ಆದರೆ ಅವನಿಗೆ ಬೇಸರ ಆಗಲಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು ಪ್ರಪಂಚದಲ್ಲಿ. ನಮ್ಮ ಹಾಗೆ ಅವ ಇಲ್ಲ ಅಂತ ಆದುಕೊಳ್ಳೆ ಅವನನ್ನು ಹುಚ್ಚ ಅಂತ ಕರೀತಾರೆ. ಆ ಹುಚ್ಚನಿಗೆ ಈ ಪ್ರಪಂಚ ನೋಡಿದರೆ ಏನು ಅನಿಸುತ್ತೆ, ಎಲ್ಲರೂ ಹುಚ್ಚರೇ, ನನ್ನ ಹಾಗೆ ಯಾರೂ ಇಲ್ಲ ಅಂತ ಅವರಿಗೆ ಅನಿಸುವುದು. ಇವರೆಲ್ಲ ಹುಚ್ಚರು ಅಂತಲೇ ಅನಿಸುವುದು. ಇವರಿಗೂ ಕೂಡ ಹಾಗೆ ಅನಿಸಿದೆ. ಇವರು ಈಗ ಹುಚ್ಚು ಹಿಡಿಯಿತು ಅಂತ ಹೇಳಿದರೆ ಇವರು ತಾಳ ಹಿಡ್ಕೊಂಡು ಹೇಳ್ತಾ ಇದ್ದದ್ದು ಹೇಗೆ, ಹುಚ್ಚು ಹಿಡಿಯಿತು ನನಗೆ ಹುಚ್ಚು ಹಿಡಿಯಿತು, ಅಚ್ಚುತನ ನಾಮವೆಂಬ ಅಚ್ಚುಮೆಚ್ಚು ತಲೆಗೆ ಏರಿ ಹುಚ್ಚು ಹಿಡಿಯಿತು ನನಗೆ ಹುಚ್ಚು ಹಿಡಿಯಿತು. ಹಾಗಾದರೆ ಹುಚ್ಚು ಅಂತ ಹೇಳಿದರೆ ವಿಶೇಷವಾದ ಆಸಕ್ತಿ, ಅದರಲ್ಲೇ ಮುಳುಗಿರಬೇಕು ಅಂತಕ್ಕಂತಹ ಮನಸ್ಥಿತಿ. ಆ ಮನಸ್ಥಿತಿ ನನಗೆ ಭಗವಂತನ ಬಗೆಗೆ ಹುಚ್ಚು ಹಿಡಿದಿದೆ, ನಿಮಗೆಲ್ಲ ಲೋಕದ ಬಗೆಗೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನಮ್ಮ ಹುಚ್ಚು ನಿಮ್ಮೆಲ್ಲ ಹುಚ್ಚಿಗಿಂತ ಬಹಳ ಉತ್ತಮ. ಆದ್ದರಿಂದ ಹುಚ್ಚು ಎಲ್ಲರೂ ಹುಚ್ಚರೇ, ಯಾರು ಒಳ್ಳೆ ಹುಚ್ಚರು ಅಂತ ಅಷ್ಟೇ ವಿಷಯ ಇರುವುದು. ಹಾಗಾಗಿ ಇಲ್ಲಿ ಈತ ಹೇಳ್ತಾನೆ, ನಿನಗೆ ಪ್ರಪಂಚದ ಬಗ್ಗೆ ಹುಚ್ಚು ನಿನಗೆ ಹಿಡಿದಿದೆ, ಆದ್ದರಿಂದ ಜೀವನ ಮೃತ, ನೀನು ಪ್ರಪಂಚದ ಬಗ್ಗೆ ನಿನಗೆ ಪರಿವೇ ಇಲ್ಲ, ನೀನು ಬದುಕಿದ್ದು ಸತ್ತ ಹಾಗೆ ಅಂತ ನನ್ನನ್ನು ಹೇಳ್ತಾ ಇದ್ದಿ. ಆದರೆ ನೀನು ಜೀವನ ಮೃತ. ಯಾಕಂದರೆ ಯಾರ ಬಗ್ಗೆ ನಿನಗೆ ಎಚ್ಚರ ಇರಬೇಕು ಅವರ ಬಗ್ಗೆ ಎಚ್ಚರ ಇಲ್ಲ. ಯಾವುದು ನಿಜವಾದ ಬೆಳಕೋ ಅದರ ಬಗ್ಗೆ ಕತ್ತಲೆ ಮೂಡಿದೆ ನಿನ್ನ ಕಡೆಗೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಎಲ್ಲರಿಗೂ ಯಾವುದು ಕತ್ತಲೆಯೋ ಅಂಥಲ್ಲಿ ಸಂಯಮಿಯಾದಂತಹ ಜ್ಞಾನಿ ಎಚ್ಚರವಾಗಿರ್ತಾನೆ. ಜ್ಞಾನಿ ಯಾವ ವಿಷಯದಲ್ಲಿ ಎಚ್ಚರವಾಗಿರ್ತಾನೋ ಆ ವಿಷಯದಲ್ಲಿ ಪ್ರಪಂಚದ ಸಾಮಾನ್ಯದ ಜನಕ್ಕೆ ನಿದ್ದೆ ಮಾಡಿ ಗೊರಕೆ ಹೊಡಿತಾ ಇರ್ತಾರೆ ಅಂತ ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ. ಅದರ ಅರ್ಥವನ್ನೇ ಇವನು ಹೇಳುವುದು. ನಾನು ಯಾವುದರ ಬಗ್ಗೆ ಎಚ್ಚರವಾಗಿದ್ದೇನೆ ಅಲ್ಲಿ ನಿಜವಾಗಿ ಎಚ್ಚರವಾಗಿರಬೇಕು. ಆ ಎಚ್ಚರವೇ ನಿಜವಾದ ಜೀವನ. ಆದ್ದರಿಂದ ಜೀವನ ಅಂದರೆ ನನ್ನದು, ನಿನ್ನದು ಜೀವನ ಮೃತ.
ಉಸಿರಾಡ್ತಾ ಇದ್ದಿ, ಆದರೆ ಯಾವ ಕಡೆಗೆ ಎಚ್ಚರವಾಗಿರಬೇಕೋ ಆ ಕಡೆಗೆ ಸಂಪೂರ್ಣವಾಗಿ ವಿಮುಖನಾಗಿದ್ಯಲ್ವ. ಆದ್ದರಿಂದ ನನ್ನನ್ನು ನೀನು ಜೀವನ ಮೃತ ಅಂತ ಕರಿಬೇಡ, ನಿನ್ನನ್ನು ನಾನು ಕರೆಯುವುದಿಲ್ಲ, ನೀನು ನನ್ನನ್ನಂತೂ ಕರಿಬೇಡ. ಇಷ್ಟೆಲ್ಲ ವಿಷಯಗಳನ್ನು ರಹುಗಣ ಕೇಳಿಸಿಕೊಂಡವ ರಥದಿಂದ ಇಳಿದು ಆ ಬ್ರಾಹ್ಮಣನ ಕಾಲಿಗೆ ಬಿದ್ದ ಅನ್ನುವಷ್ಟು ಕಥೆಯನ್ನು ನಿನ್ನೆಯ ದಿವಸ ಅನುಸಂಧಾನ ಮಾಡಿದ್ದೇವೆ. ಇವತ್ತು ಅದರ ಮುಂದಿನ ಕಥೆ. ನಾವು ಇದರಲ್ಲೇ ಕೂದರೆ ಇದು ಒಂದು 7-8 ದಿವಸದ ಕಥೆ, ಅಷ್ಟು ವಿಸ್ತಾರವಾದ ಕಥೆ ಇದೆ. ಆದರೆ ಇವತ್ತು ಸುದ್ದಿ ಬಂತು ನರಸಿಂಹದೇವರ ಕಥೆ ಬೇಕು ಅಂತ, ಹಾಗಾಗಿ ಇದನ್ನು ಇವತ್ತು ಮುಗಿಸು, ನರಸಿಂಹನ ಹತ್ರ ಹೋಗಬೇಕಾಗಿದೆ. ಇಲ್ಲಿಯ ವಿಷಯ ಏನು? ರಹುಗಣ ಬ್ರಾಹ್ಮಣನ ಕಾಲು ಹಿಡಿದಾಗ ನಿಜವಾಗಿ ಬ್ರಾಹ್ಮಣ ಮಾತಾಡಬೇಕು, ಆದರೆ ಬ್ರಾಹ್ಮಣ ಸುಮ್ಮನಾಗಿಬಿಟ್ಟ. ಅಂತೂ ಕಾಲು ಹಿಡಿದಿಯಲ್ಲ, ನಾನು ಹೇಳಿದ ವಿಷಯದಲ್ಲಿ ನಿಂದೇನಾದರೂ ಪ್ರತಿವಾದ ಇದ್ದರೆ ಅದನ್ನು ಕೇಳುವುದಕ್ಕೆ ಸಿದ್ಧ ಇದ್ದೇನೆ ಅಂತ ಅವನ ಕಡೆಗೆ ಮುಖದಿಂದ ನೋಡಿದ. ಇವ ರಹುಗಣ ಉವಾಚ, ಅವನು ಮೊದಲು ಆತನ ಹತ್ರ ಕೇಳಿಕೊಂಡದ್ದು ಕಸ್ತ್ವಂಭವ. ಇವ ಯಾವಾಗ ರಥದಿಂದ ಕೆಳಗಿಳಿದ ಆವಾಗ ಶಿಬಿಕೆ ನಿಂತಿದೆ. 3 ಜನ ಮೆಲ್ಲ ಇವನ ಭುಜದಿಂದ ಶಿಬಿಕೆಯ ಕೋಲನ್ನು ತೆಗೆದು ಕೆಳಕ್ಕೆ ಇಳಿಸಿದ್ರು. ಯಾಕೆ? ರಾಜ ಇಲ್ಲದ ಮೇಲೆ ಹೊತ್ತುಕೊಂಡು ನಿಂತುಕೊಳ್ಳುವುದು ಯಾಕೆ? ರಾಜನ ಜೊತೆಗೆ ಈ 3 ಜನರು ಕೂಡ ಆ ವಿಪ್ರನ ಪಾದಕ್ಕೆ ಬಿದ್ದರು. ರಾಜ ಮಾತ್ರ ಅವನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಕಸ್ತ್ವಂ, ನೀನು ಯಾರು? ಇದು ಕಸ್ತ್ವಂ ನಿಗೂಢ ಶರಸಿ ದ್ವಿಜಾನಾಂ. ಬ್ರಾಹ್ಮಣರ ಚಿಹ್ನೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ನೀವು ಬ್ರಾಹ್ಮಣರು ಈಗ ಅರ್ಥ ಆಗ್ತಾ ಇರೋದು ನಮಗೆ. ಯಾಕಂದ್ರೆ ಒಂದು ಯಜ್ಞೋಪವೀತ, ಸ್ವಲ್ಪ ಧೂಳು ಆ ಕಡೆ ಈ ಕಡೆ ಹೋದಾಗ ಅಲ್ಲೊಂದು ಯಜ್ಞೋಪವೀತ ಕಾಣಿಸ್ತದೆ ಮೇಯ ಮೇಲೆ. ಆದ್ರಿಂದ ನೀವು ದ್ವಿಜಾನಾಂ ಬಿಭರ್ಷಿ ಸೂತ್ರಂ ಕಥಮೋವಧೂತಃ. ದ್ವಿಜಾನಾಂ ಸೂತ್ರಂ ಬಿಭರ್ಷಿ, ಬ್ರಾಹ್ಮಣರು ಧರಿಸುವ ಸೂತ್ರವನ್ನು ಧಾರಣೆ ಮಾಡಿದ್ದಿ. ಅಂದ್ರೆ ಯಜ್ಞೋಪವೀತ ನೋಡಿದ ಕೂಡಲೇ ನೀನು ದ್ವಿಜ ಅಂತ ತೀರ್ಮಾನಿಸುವುದಕ್ಕೆ ಬರುವುದಿಲ್ಲ. ಯಾಕಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ಕಡೆಗೂ ಕೂಡ ಯಜ್ಞೋಪವೀತ ಧಾರಣೆ ಶಾಸ್ತ್ರವಿಹಿತವಾದದ್ದು. ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಯಜ್ಞೋಪವೀತದಲ್ಲಿ ವ್ಯತ್ಯಾಸ ಇದೆ. ಈಗೆಲ್ಲ ಈ ಜಾತಿ ಪದ್ಧತಿಯ ಬಗ್ಗೆ, ವರ್ಣದ ಪದ್ಧತಿಯ ಬಗ್ಗೆ ಎಲ್ಲ ಯೂಟ್ಯೂಬಲ್ಲಿ ಮಾತಾಡೋದು ತುಂಬ ಕಷ್ಟವೇ. ಕಾರಣ ಏನು ಅಂತ ಹೇಳಿದರೆ, ಅದರ ನಿಜ ಸತ್ವದ ಅರಿವಿಲ್ಲದೆ ಇರುವುದು ಅದಕ್ಕೆ ಮೂಲಭೂತವಾದ ಕಾರಣ. ನಾವು ಆ ಸತ್ವವನ್ನು ಅರಿವು ಮಾಡಲಿಕ್ಕೆ ನಾವು ಇಲ್ಲಿ ಕೂತದ್ದಲ್ಲ. ಈಗಾಗಲೇ ಭಾರತ ದೇಶದ ಅನೇಕ ಗುರುಕುಲ ಪದ್ಧತಿ, ಅನೇಕ ನಮ್ಮ ವಿದ್ಯಾಲಯಗಳು, ಕಾಲೇಜುಗಳು ಅಂತ ಹೇಳಿದರೆ ಅರ್ಥ ಆಗುವುದು, ಅಂಥವುಗಳು ಈ ವರ್ಣದ ಮಹತ್ವ ಏನು ಅಂತ PhD ಮಾಡ್ತಾ ಇದ್ದಾವೆ. ಇದು ಈ ದೇಶದ ಒಂದು ಅದೃಷ್ಟ. ಹಿಂದೆ ಇದ್ದಂತಹ ವ್ಯವಸ್ಥೆ, ಒಂದು ಹಳ್ಳಿಯಲ್ಲಿ ಪ್ರತಿಯೊಬ್ಬ ವರ್ಣದವ, ಪ್ರತಿಯೊಂದು ಜಾತಿ ಅಂತ ಇವತ್ತು ನಾವು ಶಬ್ದದಲ್ಲಿ ಕರಿತೇವೆ, ಪ್ರತಿಯೊಬ್ಬ ಜಾತಿಯವನಿಗೆ ಅವರದ್ದೇ ಆದ ಒಂದು ವಿಶಿಷ್ಟ ಮಹತ್ವ ಇತ್ತು. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಒಂದು ಉಪನಯನ ಆಗಬೇಕಾದ್ರೆ 12 ಜಾತಿಯವರು ಸೇರಬೇಕಿತ್ತು. ಚಪ್ಪರ ಹಾಕುವುದಕ್ಕೊಂದು, ಅದಕ್ಕೆ ಬಟ್ಟೆಯ ಕಟ್ಟುವುದಕ್ಕೆ ಮಡಿವಾಳ ಬರಬೇಕು. ಪ್ರತಿಯೊಂದು ವಿಷಯದಲ್ಲೂ ಕ್ಷೌರ ಮಾಡುವುದಕ್ಕೂ ಕ್ಷೌರಿಕ ಬರಬೇಕು. ಪ್ರತಿಯೊಂದು 12 ಜಾತಿ ಇಲ್ಲದೆ ಒಂದು ಮದುವೆ ಉಪನಯನ ಅನ್ನುವುದು ನಡೀತಾನೆ ಇರಲಿಲ್ಲ. ಆದರೆ ಅವರಿಗೇ ಆದ ಮಹತ್ವ, ಅವರಿಗೇ ಆದಂತಹ ಒಂದು ಗೌರವಾರ್ಪಣೆ ಇದೆಲ್ಲ ನಡೀತಾ ಎಷ್ಟು ಸಂತೋಷದಿಂದ ಇದ್ದರು. ಅವೆಲ್ಲವೂ ಕೂಡ ಒಂದು ರೀತಿಯ ಊಟ ಮತ್ತು ಕೊಡುವಿಕೆ, ದಾನ ಮತ್ತು ಹೊಟ್ಟೆ ತುಂಬಿಸುವುದು, ಇವೆರಡೇ ಮೂಲಭೂತವಾದ ವಿಷಯಗಳನ್ನಿಟ್ಟುಕೊಂಡು ಜಾತಿ ಪದ್ಧತಿ ಅನ್ನೋದು ಭಾರತ ದೇಶದಲ್ಲಿ ಉತ್ತಮವಾದ ಅಡಿಪಾಯವನ್ನು ಹಾಕಿತ್ತು. ಆದರೆ ಅದರಲ್ಲೇ ಅನಿಷ್ಟವೂ ಕೂಡ ಆಗ್ತಾ ಬಂತು. ಇಲ್ಲ ಅಂತಲ್ಲ, ನಾವು ಯಾವುದು ಒಳ್ಳೆಯದುಂಟು ಅದನ್ನು ಹಾಳು ಬಿಡುವುದರಲ್ಲಿ ಮೊದಲಿಗರಲ್ವ. ಶಬ್ದಗಳನ್ನೇ ಹಾಗೆ ಮಾಡ್ತೇವೆ. ಗುರು ಅನ್ನುವ ಶಬ್ದಕ್ಕೆ ಎಷ್ಟು ಮಹತ್ವ ಶಾಸ್ತ್ರದಲ್ಲಿ. ಶ್ರೀ ಗುರುಭ್ಯೋ ನಮಃ ಅಂತ ಗುರು ಅಂತಲೇ ಸುರು ಶಬ್ದ ಮಾಡುವುದು. ನಾವಿದ್ದವರ ಹೆಗಲಿಗೆ ಕೈ ಹಾಕಿ ಏನು ಗುರು ಹೇಗಿದ್ದೀವಿ ಅಂತ ಕೇಳ್ತಾ ಅಷ್ಟು ದೊಡ್ಡ ಶಬ್ದವನ್ನೇ ಇಷ್ಟು ಕೆಳಕ್ಕೆ ಇಳಿಸಿದ್ದೀವಿ ಅಂತಾದರೆ ಇನ್ನೆಂತೆಂಥ ಶಬ್ದಗಳು. ರಾಮಾಯಣ ಮಹಾಭಾರತ ಶಬ್ದ ಅಂತೂ ನಮ್ಮ ಮನೆಯಲ್ಲಿ ಎಡವಟ್ಟಾಗೋಗಿದೆ. ಇವತ್ತು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ರಾಮಾಯಣ ನಡೀತು ಅಂತ. ಆ ರಾಮಾಯಣದ ಪಾವಿತ್ರ್ಯ ಎಲ್ಲಿ ಅದ್ದು, ನಾವು ಹೇಳ್ತಕ್ಕಂಥ ಆ ಶಬ್ದದ ಅಪಮೌಲ್ಯ ಎಲ್ಲಿಯ ತನಕ. ಅದನ್ನ ಶಬ್ದ ಅನ್ನುವುದು ಉತ್ಕೃಷ್ಟವಾದ ಅರ್ಥವನ್ನೇ ಹೇಳುವಂಥದ್ದು. ಆದರೆ ನಾವು ಅದನ್ನು ಬಳಸುವಿಕೆಯಲ್ಲಿ ಕೆಲವೊಂದು ಸಲ ಕೆಳಗೆ ಮಾಡ್ತೇವೆ. ಹಾಗೆ ಎಷ್ಟೋ ವಿಷಯಗಳು ಅವುಗಳು ವಸ್ತುತಃ ಜಾತಿ ಪದ್ಧತಿ ಅನ್ನೋದು ಅತ್ಯಂತ ಉತ್ಕೃಷ್ಟವಾದ ಒಂದು ಸ್ಥಿತಿಯಲ್ಲಿದ್ದದ್ದು, ನಮ್ಮ ಮನುಷ್ಯನ ಕೈಗೆ ಸಿಕ್ಕಿಯೇ ಹಾಳಾಗಿ ಹೋದದ್ದು ನಡೆದಿದೆ. ಆದರೂ ಜಾತಿ ಅನ್ನುವುದಕ್ಕೆ ಮೂಲಭೂತವಾದಂತಹ ಏನು ವರ್ಣ ಅನ್ನುವುದಿದೆ ಅದು ಅನಾದಿ ನಿತ್ಯವಾದದ್ದು. ಅದನ್ನು ಯಾರು ತೆಗೆಯುವುದಕ್ಕೆ ಬರುವುದಿಲ್ಲ, ಇರುವಂಥದ್ದೇ. ಹೆಸರು ಮಾತ್ರ ಬೇರೆ ಕೊಡ್ಬೋದು ಅಷ್ಟೇ. ಆ ವರ್ಣದವರಿಗೆ ಆ ಹೆಸರು ತೆಗೆದು ಈ ಹೆಸರು ಹಾಕುವ, ಈ ವರ್ಣದವರಿಗೆ ಆ ಹೆಸರು ತೆಗೆದು ಈ ಹೆಸರು ವ್ಯತ್ಯಾಸ ಮಾಡಬಹುದೇ ಹೊರತು ವರ್ಣ ಅಂದರೆ ಏನು? ವರ್ಣ ಅಂದರೆ ಬಣ್ಣ. ಸಂಸ್ಕೃತದ ವರ್ಣ ಅನ್ನೋದು ವರ್ಣ ಅಂತಾಗಿ, ವರ್ಣ ಹೇಳುವುದಕ್ಕಷ್ಟಾಗಿ ಬಣ್ಣ ಅಂತ. ತತ್ಸಮ ತದ್ಭವದ ಬಗ್ಗೆ ಗೊತ್ತು ನಿಮಗೆ. ವರ್ಣ ಅನ್ನುವುದು ಬಣ್ಣವನ್ನು ಹೇಳುವ ಶಬ್ದ.
ಬಣ್ಣ ಅನ್ನುವುದು ಸ್ವಭಾವವನ್ನು ಹೇಳುವ ಶಬ್ದ. ಸ್ವಭಾವ, ಅವರ ಬಣ್ಣ ಬಯಲಾಯಿತು ಅಂತ ಹೇಳ್ತೇವಲ್ವ. ಬಣ್ಣ ಬಯಲಾಗುವುದು ಅಂದರೆ ಕಪ್ಪು ಬಿಳಿ ಬಯಲಾಗುವುದು ಅಂತ ಅರ್ಥ ಅಲ್ಲ, ಅವರ ಸ್ವಭಾವ ಬಯಲಾಯಿತು ಅಂತ ಅರ್ಥ. ಅದನ್ನು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಬಣ್ಣ, ಒಂದೊಂದು ವರ್ಣ, ಒಂದೊಂದು ಸ್ವಭಾವ ಅನ್ನುವುದು ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ. ಶ್ರೀಮನ್ ಮಧ್ವಾಚಾರ್ಯರು ಗೀತೆಯಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಕೃಷ್ಣ ಹೇಳುವಾಗ ಒಂದು ವಿಷಯ ಹೇಳ್ತಾರೆ. ಬ್ರಾಹ್ಮಣಾದಿ ಸ್ವಾಭಾವಿಕವಾದದ್ದೊಂದಿದೆ, ಆದರೆ ಅಪ್ಪನ ಮಗನಾದ್ರಿಂದ ಇವ ಬ್ರಾಹ್ಮಣ, ಆ ಅಪ್ಪನ ಮಗನಾದ್ರಿಂದ ಇವ ಶೂದ್ರ ಅನ್ನೋ ಒಂದು ವ್ಯವಸ್ಥೆಯೂ ಒಂದಿದೆ. ಲೋಕ ವ್ಯವಸ್ಥೆ ಬೇರೆ, ಆದರೆ ಸ್ವಭಾವ ಸಹಜವಾದ ವರ್ಣ ಬೇರೆ. ಸ್ವಭಾವ ಸಹಜವಾದ ವರ್ಣಾನುಗುಣವಾಗಿ ಭಗವಂತ ಕೊಡುವಂತಹ ಫಲಗಳಿರ್ತವೆ. ಲೋಕ ವ್ಯವಹಾರಕ್ಕೆ ಬಂದಂತಹ ಜಾತಿ ಅಥವಾ ವರ್ಣವನ್ನು ಇಟ್ಟುಕೊಂಡು ಲೋಕದ ವ್ಯವಹಾರಗಳು ನಡೀತವೆ. ಏನೇ ಇರಲಿ, ಒಂದು ಸ್ವಭಾವ ಸಹಜವಾಗಿ ಈತ ಬ್ರಾಹ್ಮಣ ಅಂತಾದಾಗ ಅವನು ಬ್ರಾಹ್ಮಣ ಅಂತ ತಿಳಿಸುವುದಕ್ಕೆ ಬೇಕಾದ ಯಜ್ಞೋಪವೀತ ಅದು ಹತ್ತಿಯದ್ದೇ ಆಗಿರಬೇಕು. ಇವಾಗ ಕ್ಷತ್ರಿಯ ಅಂತಾದರೆ ಆತ ಹಾಕಿಕೊಳ್ಳುವ ಯಜ್ಞೋಪವೀತ ರೇಷ್ಮೆಯದ್ದೇ ಆಗಿರಬೇಕು. ಆತ ವೈಶ್ಯ ಅಂತಾದರೆ ಆತ ಹಾಕಿಕೊಳ್ತಕ್ಕಂತಹ ಯಜ್ಞೋಪವೀತ ಉಣ್ಣೆಯದ್ದೇ ಆಗಿರಬೇಕು. ಇದು ವ್ಯತ್ಯಾಸ ಇದೆ. ಯಜ್ಞೋಪವೀತ ಯಾರಿಗೆ ಯಾರಿಗೆ, ಒಬ್ಬನಿಗೆ ಕಾರ್ಪಾಸದ್ದಾದರೆ ಮತ್ತೊಬ್ಬನಿಗೆ ಕೌಶೇಯದ್ದು, ಮತ್ತೊಬ್ಬನಿಗೆ ಊರ್ಣದ್ದು. ಊರ್ಣ, ಕೌಶೇಯ, ಕಾರ್ಪಾಸ ಅಂತ ಈ ವ್ಯತ್ಯಾಸ ಏನಿದೆ, ಇದರಿಂದ ಇವ ಹಾಕಿಕೊಂಡ ಯಜ್ಞೋಪವೀತ ನೋಡಿ ಇದು ಬ್ರಾಹ್ಮಣ ಅಂತ ಗೊತ್ತಾಯ್ತು ನಿಮಗೆ. ಯಾಕಂದರೆ ನನ್ನ ಯಜ್ಞೋಪವೀತದ ಹಾಗೆ ಈತನ ಯಜ್ಞೋಪವೀತ ಇಲ್ಲ. ಆದ್ದರಿಂದ ದ್ವಿಜಾನಾಂ ಬಿಭರ್ಷಿ ಸೂತ್ರಂ ಕಥಮಃ ಅವಧೂತಃ. ಸಾಮಾನ್ಯವಾಗಿ ಯಜ್ಞೋಪವೀತ ಹಾಕಿಕೊಂಡವರು ಅವಧೂತರಾಗಿರುವುದಿಲ್ಲ. ಯಜ್ಞೋಪವೀತ ಬಿಸಾಡಿ ತಲೆಯಲ್ಲಿದ್ದ ಜುಟ್ಟು ತೆಗೆದು ಸನ್ಯಾಸಿಯಾದ ಮೇಲೆ ಅವಧೂತ ಆಗುವುದು. ಅದನ್ನು ಉಪವೀತ ಧಾರಣೆ ಅನ್ನುವುದು ಏನನ್ನು ಸೂಚಿಸುತ್ತೆ? ಈತ ಸಮಾಜದ ಜೊತೆಗೆ ಎಲ್ಲರ ಮಧ್ಯದಲ್ಲೇ ಇರುವವ ಅನ್ನೋದನ್ನು ಸೂಚಿಸುತ್ತೆ. ಅದನ್ನೆಲ್ಲ ಬಿಟ್ಟು ಪ್ರತ್ಯೇಕವಾಗಿ ಒಂದು ನದಿಯ ತೀರದಲ್ಲಿ ಆಶ್ರಮ ಕಟ್ಟಿಕೊಂಡು ಏಕಾಕಿಯಾಗಿ ಬದುಕುವ ಅನ್ನುವುದನ್ನು ಯಜ್ಞೋಪವೀತ ಸೂಚಿಸುವುದಿಲ್ಲ. ಆದ್ದರಿಂದ ನೀನು ಎಲ್ಲರ ಜೊತೆಗೆ ಬದುಕಬೇಕಾದವ. ಆದರೆ ಕಥಮಃ ಅವಧೂತಃ, ನೀನು ಅವಧೂತ ಎಲ್ಲಿ ಅವ? ಅವಧೂತ ಅಂದರೆ ಏನರ್ಥ? ಎಲ್ಲವನ್ನು ಝಾಡಿಸಿಕೊಂಡವ. ಧೂನನ, ಅವಧೂನನ ಅಂದರೆ ಝಾಡಿಸುವುದು. ಪ್ರತಿಯೊಂದು ಸಂಬಂಧವನ್ನು ಕೂಡ ಝಾಡಿಸಿ ಕಳೆದುಕೊಂಡಿರತಕ್ಕಂಥ ವ್ಯಕ್ತಿಯನ್ನು ಅವಧೂತ ಅಂತ ಕರೆಯುವುದು. ನೀನು ಯಾರು ಅವಧೂತ? ಕಸ್ಯಾಸಿ ಪುತ್ರತ್ಯ ಇಹಾಪಿ ಕಸ್ಮಾತ್ ಕ್ಷೇಮಾಯ ನಶ್ಚೇದಸಿ ನೋತ ಶುಕ್ಲಃ. ನೀನು ಎಲ್ಲಿಂದ ಬರ್ತಾ ಇದ್ದಿ? ನನಗೊಂದು ಸಂಶಯ ಬರ್ತಾ ಇದೆ ನಿನ್ನನ್ನು ನೋಡಿದರೆ. ನಿನ್ನ ತಲೆಗೂದಲೆಲ್ಲ ನಿನ್ನ ಮುಖವನ್ನು ಮುಚ್ಚಿಕೊಳ್ತಾ ಇದೆ. ಆಗಾಗ ಹೀಗೆ ಅಂದ್ಕೊಂಡವ ಮುಖ ದಾರಿ ನೋಡಿಕೊಂಡು ಹೋಗುದು. ಅದಕ್ಕೆ ಮೇಲೆ ಇದ್ದವ ಅಲುಗಾಡಿದ್ದು. ಇವನಿಗೆ ತಲೆಗೂದಲು ಕತ್ತರಿಸುವುದಕ್ಕೆ ವ್ಯವಸ್ಥೆ ಇಲ್ಲ ಅವನಿಗೆ. ಅವಧೂತ ಆತ. ತಲೆಗೂದಲು ಮುಖಕ್ಕೆ ಮುಚ್ಚುತ್ತೆ, ಅಲುಗಾಡಿಸಿಕೊಂಡು ಕಣ್ಣು ಎದುರುಗಡೆ ದಾರಿ ನೋಡಬೇಕು. ಆದ್ದರಿಂದ ಅಲ್ಲಿದ್ದಂತಹ ಶಿಬಿಕೆಯಲ್ಲಿದ್ದವ ಅಲುಗಾಡ್ತಾ ಇದ್ದ. ಈಗ ನಿನ್ನ ಮುಖ ಸರಿಯಾಗಿ ನನಗೆ ಗೋಚರಿಸುವುದಿಲ್ಲ. ನೀನು ಯಾರು? ನನಗೆ ಜ್ಞಾನೋಪದೇಶ ಮಾಡುವುದಕ್ಕೆ ಬಂದಂತಹ ನೀನು ಸಾಕ್ಷಾತ್ ಕಪಿಲನೇ ಆಗಿರುವೆಯೋ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ನಾಸಿ ಶುಕ್ಲಃ, ಶುಕ್ಲಃ ಶುದ್ಧನಾದಂತಹ, ನನಗೆ ಉಪದೇಶ ಯಾರು ಮಾಡಬೇಕು ಅಂತ ನಾನು ಕಪಿಲನ ಕಡೆಗೆ ಹೊರಟಿದ್ದೇನೋ ಅಂತಹ ಕಪಿಲನೇ ನನ್ನನ್ನು ಪರೀಕ್ಷಿಸುವುದಕ್ಕೆ ಬಂದಿದೆಯೋ? ನೀನು ಕಪಿಲನಲ್ಲವಷ್ಟೇ ಅಂತ. ನೀನು ಕಪಿಲನೋ ಅಂತ ಕೇಳುವುದಿಲ್ಲವ, ನೀನು ಕಪಿಲನಲ್ಲವಷ್ಟೇ. ನಾಸಿ ಶುಕ್ಲಃ, ಯಾಕಂದರೆ ನೀನೇ ಕಪಿಲ ಹೌದಾದರೆ ನಾನು ಸೋತಾಯಿತು ಪ್ರವೇಶ ಪರೀಕ್ಷೆಯಲ್ಲಿ ನಪಾಸ್. ಆದ್ದರಿಂದ ನಾನು ಇನ್ನು ಉಪದೇಶ ಪಡೆಯುವುದು ಹೇಗೆ? ಆದ್ದರಿಂದ ಯಾರು ನೀನು ಅಂತ ಈತನ ಹತ್ರ ಕೇಳ್ತಾರೆ. ಕೇಳುವುದರ ಜೊತೆಗೆ ಆ ಪ್ರಶ್ನೆಯನ್ನು ಕೇಳುವುದರ ಹಿನ್ನೆಲೆಯಲ್ಲಿ ನಾಹಂ ವಿಶಂಕೆ ಸುರರಾಜ ವಜ್ರಾತ್, ನಾನು ಒಂದಕ್ಕೆ ಹೆದರುವುದು ಮಹಾಬ್ರಾಹ್ಮಣ. ನನಗೆ ಈ ಅಷ್ಟದಿಕ್ಪಾಲಕರು ತಮ್ಮದ್ದಾದ ಆಯುಧವನ್ನು ಹಿಡಿದು ನನ್ನ ಮೇಲೆ ಬೀಸಿ ಒಗೆದರೂ ಕೂಡ ನಾನು ಅದಕ್ಕೆ ತಲೆಗೆಡಿಸಿಕೊಳ್ಳುವವ ಅಲ್ಲ. ಸುರರಾಜ ವಜ್ರಾತ್, ಪೂರ್ವ ದಿಕ್ಕಿನ ಅಧಿಪತಿಯಾದ ಇಂದ್ರ ಅವನು ವಜ್ರವನ್ನು ಹಿಡಿದು ನನ್ನ ಮೇಲೆ ಬಿಸಾಡಿದರೆ, ಅಥವಾ ಆ ಕಡೆಗೆ ಅಗ್ನಿಮೂಲೆಗೆ ಸಂಬಂಧಪಟ್ಟಂತಹ ಅಗ್ನಿ ಆತ ತನ್ನ ಕೈಯಲ್ಲಿರುವ ಶಕ್ತಿಯಾಯುಧವನ್ನು ನನ್ನ ಕಡೆಗೆ ಹೊಡೆದರೆ, ದಕ್ಷಿಣ ದಿಕ್ಕಿಗೆ ಅಧಿಪತಿಯಾದಂತಹ ಯಮ ತನ್ನ ದಂಡವನ್ನು ಬೀಸಿ ಪಾಶದಿಂದ ನನ್ನನ್ನು ಸೆಳೆದರೆ, ಉಳಿದವ್ರದ್ದೆಲ್ಲ ನೀವೇ ಲೆಕ್ಕ ಹಾಕಿಕೊಳ್ಳಿ. ಎಲ್ಲವನ್ನು ಒಂದು ಶ್ಲೋಕದಲ್ಲಿ ಉಲ್ಲೇಖ ಮಾಡ್ತಾರೆ. ಅಷ್ಟದಿಕ್ಪತಿಗಳು ಮಾತ್ರ ಹೇಳುವುದಿಲ್ಲವ, ಇನ್ನೆರಡು ಸೇರಿಸ್ತಾನೆ. ಒಬ್ಬ ಸೂರ್ಯನನ್ನು ಸೇರಿಸ್ತಾನೆ, ಪೂರ್ವಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಬ್ಬ ಅಧಿಪತಿ ಸೂರ್ಯ. ಇನ್ನೊಬ್ಬ ಕುಬೇರನನ್ನು ಸೇರಿಸ್ತಾನೆ, ಉತ್ತರ ದಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಸೋಮನ ಜೊತೆಗೆ ಕುಬೇರನು ಕೂಡ ಅಧಿಪತಿ ಇದ್ದಾನೆ. ಹೀಗೆ ದಿಗಧಿಪತಿಗಳನ್ನು ಉಲ್ಲೇಖ ಮಾಡಿಕೊಂಡು ಈ ದಿಗಧಿಪತಿಗಳು ತಮ್ಮ ತಮ್ಮ ಶಸ್ತ್ರದಿಂದ ನನ್ನ ಕಡೆಗೆ ಬೀಸಿ ಒಗೆದರೂ ನಾನು
ಎಲ್ಲದಕ್ಕೆ ಹೆದರುವವ ಅಲ್ಲ, ಆದರೆ ಒಂದಕ್ಕೆ ಹೆದರ್ತೇನೆ. ಯಾವುದಕ್ಕೆ ಅಂದರೆ ಬ್ರಹ್ಮಕುಲ ಅವಮಾನಾತ್, ಬ್ರಹ್ಮಜ್ಞಾನಿಗಳ ಸಮುದಾಯಕ್ಕೆ ಅಪಮಾನ ಮಾಡುವುದು ಅನ್ನುವ ಒಂದು ಮಹಾಪಾತಕಕ್ಕೆ ನಾನು ಹೆದರುತ್ತೇನೆ. ಉಳಿದ ಹಾಗೆ ನನಗೆ ಯಾವುದರ ಬಗ್ಗೆಯೂ ಭಯ ಇಲ್ಲ. ನೀವು ದೊಡ್ಡ ಜ್ಞಾನಿಗಳು, ನಿಮ್ಮ 4 ಮಾತುಗಳಿಂದ ನನಗೆ ಅರ್ಥವಾಯಿತು. ನಾನು ಮಹಾ ಅಹಂಕಾರದಿಂದ ಈ ಶಿಬಿಕೆಯಲ್ಲಿ ಕುಳಿತಿದ್ದೆ. ಅಂತಹ ಅಹಂಕಾರಿಯಾದ ನನಗೆ ನಾನು ಆಡಿದ ಮಾತಿನ ನಿಸ್ಸಾರತೆಯನ್ನು ಪ್ರತಿಯೊಂದನ್ನು ಕೂಡ ಶಬ್ದದಲ್ಲಿ ಬಿಡಿಸಿ ತೆಗೆದು ನನಗೆ ಅರ್ಥ ಆಗುವ ಹಾಗೆ ಆ ವಿಷಯವನ್ನು ನಿರೂಪಿಸ್ತಾ ತಮ್ಮ ಜ್ಞಾನದ ಎತ್ತರ ಏನು ಅಂತ ನನಗೆ ಅರ್ಥ ಮಾಡಿಸಿದ್ದೀರಿ. ನಿಮ್ಮನ್ನು ನಾನು ಅವಮಾನಿಸಿದ್ದರಿಂದಾಗಿ ತುಂಬ ಹೆದರಿದ್ದೇನೆ. ಆದ್ದರಿಂದ ನನ್ನ ಈ ಅವಮಾನ ಅದು ಈ ಸಮ್ಮಾನದ ಮೂಲಕ ನಿವೃತ್ತಿಯಾಗಬೇಕು. ನಾನೀಗ ನಿಮ್ಮ ಪಾದವನ್ನು ಹಿಡಿದದ್ದು ಅದಕ್ಕೋಸ್ಕರ. ದೊಡ್ಡವರಿಗೆ ಕೋಪ ಭರಿಸಬಾರ್ದು, ಆದರೆ ನಿಮಗೆ ನಾನೇನು ಕೋಪ ಭರಿಸಲಿಲ್ಲ. ಯಾಕೆಂದರೆ ಕೋಪ ಬರುವ ಮಾತು ಆಡಿದರೂ ಕೂಡ ನೀವು ಕೋಪ ಮಾಡಿಕೊಳ್ಳದೇ ಇರುವುದು ನನ್ನ ಅದೃಷ್ಟ. ಕೋಪ ಮಾಡಿಕೊಳ್ಳಿಲ್ಲ. ಕೋಪ ಮಾಡಿಕೊಳ್ಳದೆ ಹೋದರೂ ನಿಮ್ಮ ಪಾದಕ್ಕೆ ಬಿದ್ದದ್ದು ಯಾಕೆ? ನಾನು ಮಾಡಿದ ಅಪಚಾರವನ್ನು ತೊಳೆದುಕೊಳ್ಳುವುದಕ್ಕೋಸ್ಕರ. ಅಪಚಾರ ತೊಳೆಯುವುದಕ್ಕೆ ಗಂಗೆಯಲ್ಲಿ ಬೀಳಬೇಕಂತೆ. ಗಂಗೆಗೆ ಪಾವನೆ ಅಂತ ಹೆಸರು. ಅವಳು ಪಾವನಿ ಅಂತ ಆಕೆಯನ್ನು ಕರೀತೇವೆ. ಪರಮ ಪಾವನೆಯಾದದ್ದು ಗಂಗೆ ಯಾಕೆ? ಭಗವಂತನ ಪಾದೋದಕ ಅಂತ ಅನಿಸಿದ ಕಾರಣದಿಂದ. ಅಷ್ಟೇ ಅಲ್ಲ, ಶಿವಜೂಟದಿಂದ ಇಳಿದು ಬಂದವಳು ಅನ್ನುವ ಕಾರಣದಿಂದ. ಅಷ್ಟೇ ಅಲ್ಲ, ಚತುರ್ಮುಖ ಬ್ರಹ್ಮನ ಕಮಂಡಲುವಿನಿಂದ ಹೊರಬಂದವಳು. 4ನೆಯ ಕಾರಣ ಅದು ಬ್ರಹ್ಮಾಂಡದ ಹೊರಗಿನಿಂದ ಬಂದ ನೀರು ಅನ್ನುವುದು. ಈ 4 ಕಾರಣಗಳಿಂದ ಆ ಗಂಗೆ ಅತ್ಯಂತ ಪವಿತ್ರಿತಳಾದವಳು. ಅಂತಹ ಪವಿತ್ರವಾದ ಗಂಗೆಯಲ್ಲಿ ಬಿದ್ದಾಗ ಮನುಷ್ಯನ ಪಾಪಗಳೆಲ್ಲ ತೊಳೆದು ಹೋಗ್ತಾರೆ. ಒಂದೋ ಗಂಗೆಯಲ್ಲಿ ಬೀಳಬೇಕಂತೆ, ಇಲ್ಲದೆ ಹೋದರೆ ಸಮುದ್ರಕ್ಕೆ ಹೋಗಬೇಕಂತೆ. ಯಾಕಂದರೆ ಸಮುದ್ರದಲ್ಲಿ ಎಲ್ಲ ನದಿಗಳು ಸೇರಿಕೊಂಡಿರ್ತಾರೆ. ಸಮುದ್ರದಲ್ಲಿ ಹೋಗಿ ಯಾವ್ಯಾವುದೋ ಸಮುದ್ರದಲ್ಲಿ ಬಿದ್ದರೆ ಆಗುವುದಿಲ್ಲ. ಸಮುದ್ರದಲ್ಲಿ ಹೋಗಿ ಸೇತು ದರ್ಶನ ಮಾಡಬೇಕಂತೆ. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ. ಸಮುದ್ರದಲ್ಲಿರುವ ರಾಮಸೇತುವನ್ನು ದರ್ಶನ ಮಾಡಿತು ಅಂತಾದರೆ ಬ್ರಹ್ಮಹತ್ಯೆಯಂತಹ ಪಾತಕವೂ ಕೂಡ ಹೋಗುತ್ತೆ. ಬ್ರಹ್ಮಹತ್ಯೆ ಅನ್ನೋದು 4 ಬಗೆ. ಅದರಲ್ಲಿ ಪ್ರಧಾನವಾಗಿ ಸದ್ಯಕ್ಕೆ ಇವೇ ಹೇಳುವಂಥದ್ದು 2 ಬಗೆ. ಒಂದು, ಬ್ರಾಹ್ಮಣರನ್ನು ಅವಮಾನಿಸುವುದಕ್ಕೆ ಬ್ರಹ್ಮಹತ್ಯೆ ಅಂತ ಹೆಸರು. ಬ್ರಹ್ಮ ಕುಲಾವಮಾನ ಅಂತ ಅದನ್ನು ಕರೀತಾರೆ. 2ನೆಯ ಬ್ರಹ್ಮಹತ್ಯೆ ವೇದಗಳನ್ನು ನಿರಾಕರಿಸುವುದು. ವೇದವೆಲ್ಲ ಸುಳ್ಳು ಹೇಳ್ತದೆ ಅಂತ ಹೇಳುವುದು. ನಾವು ಆಗಾಗ ಮಾಡ್ತಾ ಇರ್ತೇವೆ ಅಲ್ವ? ವೇದ ಹೇಳ್ತದೆ ಸತ್ಯಂ ವದ ಅಂತ ಹೇಳ್ತದೆ, ನಾವು ಹೇಳೋದು ಬೇರೆ. ಅಲ್ಲಿಗೆ ವೇದದ ಕೊಲೆ ಆಯಿತು ಅಂತ ಅರ್ಥ. ಧರ್ಮಂ ಚರ ಅಂತ ಹೇಳ್ತದೆ. ವೇದ ಹೇಳಿದ ಹಾಗೆ ನಡ್ಕೊಂಡಾಗ ವೇದಕ್ಕೆ ನಾವು ಗೌರವ ಸಲ್ಲಿಸಿದ ಹಾಗೆ. ವೇದ ಹೇಳಿದ್ದನ್ನು ಮೀರಿ ನಾವು ನಡೆದರೆ, ಅಂದರೆ ವೇದದ ಮೇಲೆ ವಿಶ್ವಾಸ ಇಲ್ಲದೆ ವೇದದ ಅಪ್ರಾಮಾಣ್ಯದ ಚಿಂತನೆಯನ್ನು ನಾವು ನಡೆಸಿದರೆ ಅದಕ್ಕೆ ಬ್ರಹ್ಮಹತ್ಯೆ ಅಂತ ಹೆಸರು. ಯಾಕಂದರೆ ಬ್ರಹ್ಮ ಅಂದರೆ ವೇದ. ಬ್ರಹ್ಮ ಅಂದರೆ ಶಬ್ದ ಬ್ರಹ್ಮಣಿ ನಿಷ್ಣಾತಃ ನ ನಿಷ್ಣೀಯಾತ್ ಪರೇ ಯದಿ ಶ್ರಮಸ್ತಸ್ಯ ಶ್ರಮ ಫಲ ಅಧೇನುರಿವ ರಕ್ಷತಃ ಅಂತ ಮುಂದಕ್ಕೆ ಏಕಾದಶ ಸ್ಕಂದದಲ್ಲಿ ಒಂದು ಮಾತು ಬರುತ್ತೆ. ಆದ್ದರಿಂದ ಶಬ್ದ ಬ್ರಹ್ಮ, ಪರಬ್ರಹ್ಮ ಅಂತ 2 ಬ್ರಹ್ಮ ಇದೆ. ಪರಬ್ರಹ್ಮ ಅಂದರೆ ಎಲ್ಲೆಡೆ ತುಂಬಿದಂತಹ ಅತ್ಯಂತ ದೊಡ್ಡದಾದದ್ದು, ಬೃಹತ್ವಾತ್ ಬ್ರಹ್ಮ ಇತ್ಯಾಹು. ಅಂತಹ ಪರಬ್ರಹ್ಮವನ್ನು ತಿಳಿಸುವುದಕ್ಕೆ ಪುಟ್ಟ ಪುಟ್ಟ ಶಬ್ದಗಳು ಸಾಕಾಗುವುದಿಲ್ಲ, ಅನಂತವಾದ ಶಬ್ದ ರಾಶಿ ಬೇಕು. ಅಂತಹ ಅನಂತ ಶಬ್ದ ರಾಶಿಗೆ ಶಬ್ದ ಬ್ರಹ್ಮ ಅಂತ ಹೆಸರು. ಆ ಶಬ್ದ ಬ್ರಹ್ಮದಲ್ಲಿ ಪುಟ್ಟ ಬ್ರಹ್ಮ ಯಾವುದಂದರೆ ನಮ್ಮ ಗಾಯತ್ರಿ. ಆ ಗಾಯತ್ರಿ ಅದು ಶಬ್ದ ಬ್ರಹ್ಮದ ಸಾರವಾದ್ದರಿಂದ ಗಾಯತ್ರಿ ಮಂತ್ರ. ಈ ಚತುರ್ವಿಂಶತ್ಯಕ್ಷರ ತ್ರಿಪದ ಷಟ್ಕುಕ್ಷಿ ಪಂಚಶೀರ್ಷ ಅನಿಸಿದಂತಹ ಗಾಯತ್ರಿ ಏನಿದೆ ಅದು ಇಡೀ ವೇದದ ಒಂದು ಚಿಕ್ಕ ಬೀಜ. ಅದಕ್ಕೂ ಬೀಜ ಪ್ರಣವ. ಅದನ್ನು ಪ್ರಣವ ಬೀಜ, ಓಂಕಾರ ಬೀಜ ಅಂತ ಕರೀತಾರೆ. ಈ ಗಾಯತ್ರಿ ಅನ್ನುವುದು ಆ ಶಬ್ದ ಬ್ರಹ್ಮದ ಒಂದು ಪುಟ್ಟ ಬ್ರಹ್ಮ ಆದ್ರಿಂದ ಅದಕ್ಕೂ ಬ್ರಹ್ಮ ಅಂತಲೇ ಹೆಸರು. ಆಗ ಗಾಯತ್ರಿಯನ್ನು ಉಪದೇಶ ಮಾಡುವ ಉಪನಯನಕ್ಕೆ ಏನು ಹೆಸರು? ಬ್ರಹ್ಮೋಪದೇಶ. ಬ್ರಹ್ಮದ ಉಪದೇಶ ಅಂತ ಹೇಳಿದರೆ ಗಾಯತ್ರಿ ಮಂತ್ರದ ಉಪದೇಶ ಅಂತ ಅರ್ಥ. ಅಂತಹ ಗಾಯತ್ರಿಯ ವಿಸ್ತಾರವೆನಿಸಿರ್ತಕ್ಕಂತಹ ವೇದತ್ರಯಾತ್ಮಕವಾದ ಏನು ಬ್ರಹ್ಮ ಇದೆ, ಆ ವೇದವನ್ನೇ ಇದು ತಪ್ಪು ಹೇಳುತ್ತೆ, ವೇದ ಸರಿ ಇಲ್ಲ ಅಂತ ಹೇಳಿದರೆ ಬ್ರಹ್ಮಹತ್ಯೆ ಅಂತ ಅದಕ್ಕೆ ಹೆಸರು. ವೇದವನ್ನು ಹನನ ಮಾಡತಕ್ಕಂತಹ ಪ್ರಕ್ರಿಯೆ. ಇನ್ನೊಂದು ಬ್ರಹ್ಮಹತ್ಯೆ ಅಂದರೆ ದೇವರನ್ನು ನಿರಾಕರಿಸು. ಭಗವಂತ ಅದು ಇದೆ ಅಂತ ಹೇಳುವುದು ಸುಮ್ಮನೆ ನಮ್ಮ ಒಂದು ಅಡಗೂಲಜ್ಜಿ ಕತೆ ಕೇಳಿಕೊಂಡು ನಾವು ದೇವರಿದ್ದೆ ಅಂತ ಹೇಳುವುದು. ದೇವರು ನಮ್ಮನ್ನು ಸೃಷ್ಟಿಸಿದ್ದಲ್ಲ, ಮನುಷ್ಯ ದೇವರನ್ನು ಸೃಷ್ಟಿಸಿದ್ದು. ಇದು ಭಗವಂತ ಹೇಳಿದ್ದು. ಮೈಸೂರಲ್ಲಿ ಒಬ್ಬರು ಭಗವಾನ್ ಅಂತಿದ್ದಾರೆ, ಅವರು ಹೇಳಿದ್ದಾರೆ ಮನುಷ್ಯರೇ ದೇವರನ್ನು ಸೃಷ್ಟಿಸಿದ್ದು ಹೊರತು ದೇವರು ಮನುಷ್ಯರನ್ನು ಸೃಷ್ಟಿಸಿದ್ದಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಈ ರೀತಿಯಲ್ಲಿ ಭಗವತ್ ತತ್ವವನ್ನು ತಾನು
ನಂಬದೇ ಹೋದರೆ ತೊಂದರೆ ಇಲ್ಲ. ನಂಬುವವರನ್ನು ಹೀಯಾಳಿಸುವಂತಹ ವ್ಯವಸ್ಥಿತವಾದ ಒಂದು ಆಂತರ ಸಂಚು ಏನಿದೆ, ಸ್ವಭೋಗಾನುಗುಣವಾದಂತಹ ಒಂದು ಸಂಚು, ಅಂತಹ ಸಂಚು ಮಾಡುವಂತಹ ವ್ಯಕ್ತಿತ್ವವನ್ನು ಬ್ರಹ್ಮಹತ್ಯ, ಬ್ರಹ್ಮಹನನ ಮಾಡಿದವ, ಆತ್ಮಹನನ ಅಂತ ಉಪನಿಷತ್ತಿನಲ್ಲಿ ಕರೀತಾರೆ. ಅಸುರ್ಯಾನಾಮತೆ ಲೋಕಾಃ ಅಂಧೇನ ತಮಸಾವೃತಾಃ ತಾನ್ಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೆ ಚ ಆತ್ಮಹನೋ ಜನಾಃ. ಆತ್ಮಹತ್ಯೆ, ಪರಮಾತ್ಮಹತ್ಯೆ ಅಂತ ಇದಕ್ಕೆ ಹೆಸರಂತೆ. ಆ ರೀತಿಯ ಪ್ರಕ್ರಿಯೆಯನ್ನು ಮಾಡುವುದರ ಬಗ್ಗೆ ನಾನು ತುಂಬ ಹೆದರುತ್ತೇನೆ. ಇವತ್ತು ನಿಮಗೆ ನಾನು ಅವಮಾನಿಸಿದ್ದೇನೆ, ಅವಮಾನಿಸಿದ ಕಾರಣದಿಂದ ನಾನು ತಪ್ಪು ಮಾಡಿದ್ದೇನೆ, ಅದಕ್ಕೆ ಹೆದರುವಷ್ಟು ಉಳಿದ ಯಾರ ಶಾಪಕ್ಕೂ ಯಾರು ಏನು ಹೊಡೆದರೂ ಕೂಡ ನಾನು ಹೆದರುವುದಿಲ್ಲ ಅಂತ ಹೇಳಿದ. ಇಷ್ಟು ಹೇಳಿ ಇನ್ನೊಂದು 4-5 ಮಾತು ಹೇಳ್ತಾನೆ, ಇದೇ ಅಭಿಪ್ರಾಯದ ಮಾತುಗಳು. ಇದು ಮುಗಿಸಿ ಈಗ ವಿಷಯಕ್ಕೆ ಬರ್ತಾನೆ. ಯಾವತ್ತು ನಾವು ಹೇಗೆ ಮಾತಾಡಬೇಕು ಅಂತ ಈ ದೊಡ್ಡವರು ಮಾತಾಡಿದ್ದನ್ನು ನೋಡ್ಕೊಂಡು ತಿಳ್ಕೊಳ್ಬೇಕು. ಯಾರೋ ಒಬ್ಬರು ನಮಗೆ ಇಷ್ಟವಾಗದ ವಿಷಯ ಹೇಳಿದಾಗ ಅವರು ಹೇಳಿದ ವಿಷಯವನ್ನೇ ಒಂದು ಪ್ರಶ್ನೆ ಅಂತ ಕೇಳಿ ಥಟ್ ಅಂತ ಅವರ ಕಪಾಳಕ್ಕೆ ಹೊಡೆದಾಗ ಒಂದು ಪ್ರಶ್ನೆ ಕೇಳಿ ನೀವು ಹೇಳಿದ್ದು ಸರಿ ಇಲ್ಲ ಅಂತ ಹೀಗೆ ಹೇಳುವುದಲ್ಲ. ಮೊದಲು ಅವರ ಬಗ್ಗೆ ಸ್ವಲ್ಪ ಗೌರವವನ್ನು ತೋರಿಸಬೇಕು. ತೋರಿಸಿ ಉತ್ಕೃಷ್ಟವಾಗಿದ್ದೀರಿ ತಾವು, ಆದರೂ ಸ್ವಾಮಿ ತಾವು ಏನು ಹೇಳ್ತೀರಿ ಸ್ವಲ್ಪ ಅರ್ಥ ಆಗಲಿಲ್ಲ ಅಂತ ಹಾಗೆ ಶುರು ಮಾಡಬೇಕು. ಅದು ಬಿಟ್ಟು ನೀವು ಈ ಹಾಗೆ ಹೇಳುವುದ, ನೀವು ಅದೆಲ್ಲಿ ಉಂಟು ಇದು ಸರಿ ಅಂತ ಹೀಗಲ್ಲ. ಪ್ರಶ್ನೆ ಕೇಳಿದವರ ಹತ್ರ ನೀವು ಹೇಳಿದಂತಹ ವಿಷಯ ಏನಿದೆ ಆ ವಿಷಯದಲ್ಲಿ ನಮಗೊಂದು ಜಿಜ್ಞಾಸೆ ಇದೆ. ನೀವೇನು ಹೇಳಿದ್ರಿ? ನಾನು ನಿಮ್ಮನ್ನು ಕರೆದೆ, ಜೀವನ್ಮೂಲಕ ಅಂತ ಕರೆದೆ. ಈ ಪ್ರತಿಯೊಂದಕ್ಕೂ ಇವನ ಹತ್ರ ಉತ್ತರ ಉಂಟು. ನಾನು ಹೇಳಿದ್ದು ಸರಿ ಅಂತ ಇವನ ಹತ್ರ ಉತ್ತರ ಉಂಟು. ನಾನು ಅಷ್ಟೆಲ್ಲ ಉತ್ತರ ಕೊಡುವುದಿಲ್ಲ, ಕೆಲವು 1-2 ಅಂಶಗಳನ್ನು ಇಟ್ಟುಕೊಂಡು ಪ್ರಶ್ನೆ. ಮೊದಲನೇ, ನಾನು ಹೇಳಿದೆ ನಿಮಗೆ ಚಿಕಿತ್ಸೆ ಮಾಡ್ತೇನೆ, ಕರೋಮಿ ದಂಡಪಾಣಿರಿವ ಚಿಕಿತ್ಸಾ. ದಂಡಪಾಣಿಯಾದ ಯಮ ಹೇಗೆ ಲೋಕಕ್ಕೆ ಚಿಕಿತ್ಸೆ ಮಾಡ್ತಾನೆ ಹಾಗೆ ನಿಮ್ಮನ್ನು ಸಾಯಿಸಿ ಬಿಟ್ಟೇನು ಅಂತ ಒಂದು ಮಾತು ಹೇಳಿದೆ, ಚಿಕಿತ್ಸೆ ಮಾಡ್ತೇನೆ ಅಂತ. ಅದಕ್ಕೆ ನೀವು ಹೇಳಿದ್ರಿ ಮಾಡು ಚಿಕಿತ್ಸೆ, ನನಗೆ ಯಾರಿಲ್ಲೂ ಏನೂ ಚಿಕಿತ್ಸೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿ. ಅಂದರೆ ನೀನು ಚಡಿಯೇಟು 50 ಹೊಡೆದರೂ ನನಗೇನು ಹೊಡೆಯುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಶರೀರಕ್ಕೆ ಹೊಡೆದರೆ ನನಗೇನಾಗುತ್ತೆ? ದೇಹೇನ ಜಾತಸ್ಯ ಹಿ ಮೇ ನಸಂತಿ. ಅವೆಲ್ಲವೂ ಕೂಡ ಶರೀರಾಭಿಮಾನವುಳ್ಳವನಿಗೆ ಅದರಿಂದ ಪೆಟ್ಟಾಗುವುದು, ಶರೀರಾಭಿಮಾನ ಬಿಟ್ಟವನಿಗೆ ಏನೂ ಆಗುವುದಿಲ್ಲ. ಈ ಅಭಿಮಾನದ ಬಗ್ಗೆ ಒಂದು ವಿಷಯವನ್ನು ಹೇಳಿದ್ರಿ. ಆದರೆ ಒಂದು ವಿಷಯ ಇದೆ, ಇವನಿಗೆ 4 ಮಕ್ಕಳಿದ್ದಾರೆ ಅಂತ ಆದರೆ ಒಬ್ಬ ದರೋಡೆಕೋರ ಮನೆಗೆ ಬಂದು ಇವನ ಮೈಕೈ ಕಟ್ಟಿ ಹಾಕಿ ಅವನ ಮುಂದೆಯೇ ಮಕ್ಕಳನ್ನು ಹಿಂಸಿಸಿದರೆ ಇವನನ್ನೇ ಹಿಂಸಿಸಿದರೆ ಆಗುವುದು, ಅವರನ್ನು ಹಿಂಸಿಸಬೇಡ ಅಂತಾನೆ. ಅಷ್ಟು ದುಃಖವಾಗ್ತದೆ. ಯಾಕೆ? ದಶರಥನೇ ದೃಷ್ಟಾಂತ. ದಶರಥನ ಮುಂದೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ 4 ಮಕ್ಕಳಿದ್ದಾರೆ. ವಿಶ್ವಾಮಿತ್ರರು ಆಗಮಿಸಿದರು. ವಿಶ್ವಾಮಿತ್ರರು ಬಂದು ದಶರಥನ ಹತ್ರ ಕೇಳಿದರು, ನನಗೆ ಭಿಕ್ಷೆ ಬೇಕು ಅಂತ ಹೇಳಿದರು. ಏನು ಬೇಕು ಕೇಳಿ ಅಂತ ಹೇಳಿದೆ. ದೇಶವನ್ನೇ ಬೇಕಾದರೂ ಕೊಡ್ತೇನೆ, ನಮ್ಮ ಕೋಸಲ ದೇಶ ಅಯೋಧ್ಯ ರಾಜಧಾನಿಯ ಜೊತೆಗೆ ನೀವು ಕೇಳುವುದಾದರೂ ಸರಯುವಿನ ಆ ಕಡೆ ತೀರಬೇಕಾದರೂ ಕೇಳಿ, ಈ ಕಡೆಯ ತೀರಬೇಕಾದರೂ ಕೇಳಿ ಅಂತ ಹೇಳ್ತಾರೆ. ವಿಶ್ವಾಮಿತ್ರರು ನಗ್ತಾರೆ, ನನಗೆ ಅಷ್ಟೆಲ್ಲ ದೊಡ್ಡದು ಬೇಡ, ಚಿಕ್ಕದು ಅಥವಾ ಅದಕ್ಕಿಂತ ದೊಡ್ಡದು. ಅದು ಏನು ಅಂತ ಇವಾಗ ಹೇಳ್ತಾರೆ. ಆವಾಗ ನಮಗೆ ನಿನ್ನ ಮಕ್ಕಳು ರಾಮ ಲಕ್ಷ್ಮಣರು ನನಗೆ ಬೇಕು. ಇವ ಹೇಳ್ತಾನೆ, ಇಷ್ಟು ಪುಟ್ಟ ಮಕ್ಕಳನ್ನು ನಾನು ಕಳಿಸಿಕೊಡುವುದು ಯಾಕೆ ಅಂತ. ಯಾಕೆ ಅಂದರೆ ಅದೇ ಮಾರೀಚ, ಸುಬಾಹು, ದಶರಥ ನಡುಗ್ತಾ ಇದ್ದಾನೆ ಅವರ ಹೆಸರು ಕೇಳಿದಾಗ. ಅದರ ಜೊತೆಗೆ ಇನ್ನೊಬ್ಬಳು ತಾಟಕ್ಕೆ, ಇನ್ನಷ್ಟು ಹೆದರಿಕೆ ಆಯಿತು. ಇಂಥವರ ಸಂಹಾರಕ್ಕೋಸ್ಕರ, ಯಜ್ಞ ರಕ್ಷಣೆಗೋಸ್ಕರ ನಮ್ಮ ಸಿದ್ಧಾಶ್ರಮಕ್ಕೆ ನಿನ್ನ ರಾಮ ಲಕ್ಷ್ಮಣರನ್ನು ಕಳಿಸಿಕೊಡಬೇಕು ಅಂತ ಇವಾಗ ಹೇಳ್ತಾರೆ. ದಶರಥ ಕಣ್ಣಲ್ಲಿ ನೀರು ಹಾಕಿಕೊಂಡು, ನೀವು ಕೇಳಿದ್ದು ದೊಡ್ಡ ವಿಷಯ, ತುಂಬ ಅನುಗ್ರಹ ಮಾಡಿದ್ದೀರಿ, ಆದರೆ ರಾಮಲಕ್ಷ್ಮಣರನ್ನು ಕಳಿಸುವುದಿಲ್ಲ, ನನ್ನ ಸೇನೆ ಹಿಡ್ಕೊಂಡು ಬರ್ತೇನೆ ಅಂತ ಹೇಳ್ತಾರೆ. ನಾನೇ ಬರ್ತೇನೆ, ಯಾಕಂದರೆ ಇನ್ನೂ ರಾಮನಿಗೆ ವಯಸ್ಸು 16 ತುಂಬಲಿಲ್ಲ. ಪೂನಾ 16 ವರ್ಷೋ ಮೇ ರಾಮೋ ರಾಜೀವಲೋಚನ. ಇನ್ನು 16 ತುಂಬದೇ ಇದ್ದ ಈ ಪುಟ್ಟ ಹುಡುಗರನ್ನು ನಾನು ಕಳಿಸಿಕೊಡುವುದಾ? ನನ್ನ ಸೇನಾಧಿಪತಿಗಳಿಗೆ ಅವರನ್ನು ಹೊಡೆಯುವುದಕ್ಕಾಗುವುದಿಲ್ಲ, ಅಂಥವರ ಕಡೆಗೆ ನಾನು ರಾಮನನ್ನು ಕಳಿಸುವುದಾ? ನನ್ನ ಸಮಗ್ರ ಕೋಸಲ ಸೇನೆಯ ಜೊತೆಗೆ ಉತ್ತರ ಕೋಸಲದ ಸೇನೆಯನ್ನೂ ಸೇರಿಸಿಕೊಂಡು ಯುದ್ಧಕ್ಕೆ ಬರ್ತೇನೆ, ನಾನೇ ಬರ್ತೇನೆ. ಒಂದು 4 ದಿವಸ ಸೇನಾ ಸಿದ್ಧತೆ ಮಾಡುವುದಕ್ಕೆ ಅವಕಾಶ ಕೊಡಿ ಅಂತ ವಿಶ್ವಾಮಿತ್ರರ ಹತ್ರ ಕೇಳ್ತಾರೆ. ವಿಶ್ವಾಮಿತ್ರರು ಮತ್ತು ನಗ್ತಾರೆ. ಆ ಕಥೆ ಎಲ್ಲ ಬೇಡ. ನಾವಿಲ್ಲಿಂದ ಗ್ರಹಣ ಮಾಡಬೇಕಾದ ವಿಷಯ ಏನು? ದಶರಥನಿಗೆ ಅವನೇ ಸುಬಾಹುವಿನ ಜೊತೆಗೆ ಹೋರಾಡಿ ಸತ್ತರೆ ಇಷ್ಟು ತೊಂದರೆ ಇಲ್ಲಂತೆ, ಆದರೆ ರಾಮನನ್ನು ಕಳಿಸಲಾರ. ಇದಕ್ಕೆ ಅಭಿಮಾನ ಅಂತ ಹೆಸರು. ಅಭಿಮಾನ ಎಲ್ಲಿರ್ತದೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಇವರಿಗೆ ಸಿಕ್ಕಾಪಟ್ಟೆ ದುಃಖವಾಗ್ತದೆ. ಅವರೇ ಒಂದು ಸುಂದರವಾದ ಮನೆ ಕಟ್ಟಿದ್ದಾಗ ಇವ ಬರುವ ಒಂದು
ಆಣಿ ಹಿಡ್ಕೊಂಡು ಬಂದು ಪಟ ಅಂತ ಹೊಡೆದು ಅಲ್ಲಿ ಒಂದು ಫೋಟೋ ಹಾಕಿದರೆ, ಇವನಿಗೆ ಫೋಟೋ ಹಾಕಿದ್ರ ಬಗ್ಗೆ ಬೇಸರ ಏನಿಲ್ಲ, ಆಣಿಯಲ್ಲಿ ಹೊಡೆದಾಗ ಎದೆಗೆ ಹೊಡೆದ ಹಾಗೆ ಆಗ್ತಾ ಇತ್ತು. ಯಾಕಂದ್ರೆ ಆ ಮನೆಯ ಬಗ್ಗೆ ಅಂಥ ಅಭಿಮಾನ, ತನ್ನದೇ ಆದದ್ದು ಅನ್ನುವ ಭಾವನೆ ಇದ್ದಾಗ ಅಲ್ಲಿಗೆ ಏನು ಹೆಚ್ಚು ಕಡಿಮೆ ಆದರೂ ಇವನಿಗೆ ಅದು ತೊಂದರೆ ಮಾಡ್ತದಲ್ವ. ಈ ಹೊರಗಿನ ಅಭಿಮಾನಕ್ಕೆ ಮಮಕಾರ ಅಂತ ಹೆಸರು. ನನ್ನದು ನನ್ನದು ಮಮ 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 ಅಂತ ಹೇಳ್ತಕ್ಕಂಥ ಮಮಕಾರಗಳು ಮಮತೆಗಳು. ಆದರೆ ಶರೀರದ ಮೇಲೆ ಇರತಕ್ಕಂಥ ಮಮತೆ ಏನಿದೆ ಅದನ್ನು ಅಹಂಕಾರ ಅಂತ ಕರೀತಾರೆ. ತನ್ನ ಶರೀರಕ್ಕೆ ಯಾರಾದರೂ ಆಣಿ ಹೊಡೆದ್ರೆ ಹೇಗಾಗ್ತದೆ? ಗೋಡೆಗೆ ಹೊಡೆದ್ರೂ ಪರವಾಗಿಲ್ಲಪ್ಪ, ನನಗೆ ಹೊಡಿಬೇಡ ಅಂತ ಹೇಳುವುದಿಲ್ಲವ. ಹಾಗಾದ್ರೆ ಈ ಶರೀರದ ಮೇಲೆ ಇರುವಂತಹದ್ದು ಅಹಂ, ನಾನು ಅನ್ನುವ ಭಾವ. ಈ ಅಹಂಕಾರ ಮಮಕಾರಗಳ ಕಾರಣದಿಂದ ಮನುಷ್ಯ ಯಾವತ್ತೂ ತೊಂದರೆಯನ್ನು ಅನುಭವಿಸ್ತಾನೆ. ಶರೀರದ ಒಳಗೆ ಆತ್ಮ ಇದ್ದಾನೆ ಅಂತಾದರೆ ಆತನಿಗೆ ಈ ಅಹಂಕಾರವನ್ನು ಬಿಟ್ಟಿರುವುದಕ್ಕಾಗುವುದಿಲ್ಲ. ಅಂಥಲ್ಲಿ ನಿನಗೆ ನಾನು ಹೊಡೆದರೆ ಏನೂ ಆಗುವುದಿಲ್ಲ, ಏನು ಚಿಕಿತ್ಸೆ ಮಾಡುವುದು ಸಾಧ್ಯ ಇಲ್ಲ ಅಂತ ಹೇಳ್ತೀಯಲ್ಲ. ನೋಡೊಂದು ಇವನು ದೃಷ್ಟಾಂತ ಎಲ್ಲ ಕೊಟ್ಟು ಆ ಮಹರ್ಷಿ ಹತ್ರ ಮಾತಾಡ್ತಾನೆ ರಘುಗಣ. ಅವನು ಒಂದಷ್ಟು ಓದಿದ್ದಾನೆ ಅಂತ ಅರ್ಥ. ಘಟತ್ವಾವಚ್ಛಿನ್ನ ಪಟತ್ವಾವಚ್ಛಿನ್ನ ಎಲ್ಲ ಓದಿದ್ದಾನೆ. ಅವ ಮಡಿಕೆಯ ಬಗ್ಗೆ ತಗೊಳ್ತಾನೆ. ಒಂದು ಮಡಿಕೆಯಲ್ಲಿ ನೀರು ಹಾಕುವುದು, ನೀರು ಹಾಕಿ ಆ ನೀರಿನ ಒಳಗೆ ಒಂದು ಗೋಧಿಯನ್ನು ಹಾಕುವುದು. ಇವರೆಲ್ಲ ಉತ್ತರ ಭಾರತದವರು, ಅಕ್ಕಿ ಹಾಕಿ ಅಭ್ಯಾಸವಿಲ್ಲ, ಅದರೊಳಗೆ ಗೋಧಿ ಹಾಕುವುದು. ಗೋಧಿ ಹಾಕಿ ಕೆಳಗೆ ಬೆಂಕಿ. ನಾವು ಬೆಂಕಿ ಮಾಡುವುದು ಯಾವುದಕ್ಕೆ? ಮಡಿಕೆಗೆ. ಬಿಸಿ ಆಗುವುದು ಮಡಿಕೆ ಮಾತ್ರ ಆಗಬೇಕು, ಆಗ್ತದ? ಮಡಿಕೆಯ ಒಳಗಿದ್ದ ನೀರು ಬಿಸಿ ಆಗ್ತದೆ. ನೀರು ಬಿಸಿ ಆದಾಗ ನೀರಿನ ಒಳಗೆ ಸೇರಿಕೊಂಡಿದ್ದಂತಹ ಧಾನ್ಯವು ಕೂಡ ಮೆದುವಾಗ್ತದೆ, ಮೆದುವಾಗಿ ಮೃದುವಾಗ್ತದೆ, ಮೃದುವಾಗಿ ವಿಷದವಾಗ್ತದೆ, ವಿಷದವಾಗಿ ಅರಳುತ್ತದೆ, ಅಂದರೆ ಬೆಂದು ಹೋಗ್ತದೆ. ಹಾಗಾದರೆ ಒಳಗೆ ಹಾಕಿರತಕ್ಕಂತಹ ಒಂದು ಧಾನ್ಯಕ್ಕೆ ನಾವು ಬೆಂಕಿ ಹಾಕದೇ ಹೋದರೂ, ಬೆಂಕಿ ಹಾಕಿದ್ದು ಪಾತ್ರೆಗೆ ಅಂತಾದರೂ ಒಳಗಿದ್ದು ಬೆಂದಿತು ಹೇಗೋ. ಇದಕ್ಕೆ ವಿಕಾರ ಅಂತ ಹೆಸರಲ್ವೇ? ಹಾಗೆ ನಾನು ಚಡಿಯೇಟು ಹೊಡೆಯುವುದು ನಿಮ್ಮ ಶರೀರಕ್ಕೆ. ಶರೀರ ಅನ್ನೋದು ಮಡಿಕೆ ಇದ್ದ ಹಾಗೆ, ಅದರ ಒಳಗಿರತಕ್ಕಂಥ ಅಂತಃಕರಣ ಅನ್ನೋದು ಒಳಗಿರುವ ಪಯಸ್ಸಿನ ಹಾಗೆ, ನೀರಿನ ಹಾಗೆ. ಆ ಅಂತಃಕರಣಕ್ಕೆ ಸಂಬಂಧಪಟ್ಟಂತಹ ಚೇತನ ಅನ್ನೋದು ಅದರಲ್ಲಿರುವ ಬೀಜದ ಹಾಗೆ, ಧಾನ್ಯದ ಹಾಗೆ. ನಾನು ನಿಮ್ಮ ಶರೀರಕ್ಕೆ ಹೊಡೆದರೆ ಒಳಗಿದ್ದ ಅಂತಃಕರಣಕ್ಕೆ ಅದರಿಂದ ವಿಕಾರ ಉಂಟಾಗಿ, ಅಂತಃಕರಣ ಪರಿಣಾಮದ ಕಾರಣದಿಂದಾಗಿ ಅಂತಃಕರಣದ ಜೊತೆಗೆ ಯಾವುದು ಅಭಿಮಾನವನ್ನು ಹೊಂದಿದೆಯೋ ಅಂತಹ ಜೀವಚೇತನಕ್ಕೂ ಕೂಡ ಅದರಿಂದ ತೊಂದರೆಯಾಗಲೇಬೇಕಲ್ಲ. ಅದು ಧಾನ್ಯದ ಹಾಗಲ್ವೇ? ಮಡಿಕೆಗೆ ಹಾಕಿದ ಬೆಂಕಿಯ ಹಾಗೆ ಅಲ್ವೇ ನಿಮ್ಮ ಚಡಿಯೇಟು ಅನ್ನೋದು? ಇಷ್ಟಿದ್ರೂ ಏನೂ ಆಗುವುದಿಲ್ಲ, ಏನು ಚಿಕಿತ್ಸೆ ಮಾಡ್ತೀವಿ? ನನಗೆ ಚಿಕಿತ್ಸೆ ಮಾಡಲಿಕ್ಕೆ ಆಗುವುದಿಲ್ಲ ಹೀಗೆ ಹೇಳ್ತಾ ಇದ್ದೀರಲ್ಲ. ಈ ವಿಷಯ ನನಗೆ ಅರ್ಥ ಆಗಲಿಲ್ಲ. ಇದು ಮಾತ್ರ ಅರ್ಥ ಆಗಲಿಲ್ಲ, ಅಲ್ಲಿ ಎಲ್ಲವೂ ಅರ್ಥ ಆಗಲಿಲ್ಲ ಅವನಿಗೆ. ಎಲ್ಲವನ್ನೂ ಹೇಳ್ತಾನೆ, ಇದೆಲ್ಲ ಅರ್ಥ ಆಗಲಿಲ್ಲ ನನಗೆ. ಅಂದರೆ ನಿಜವಾಗಿ ಒಂದು ಆಕ್ಷೇಪ, ನೀವು ಹೇಳಿದ್ದು ತಪ್ಪು ಅಂತ. ಆದರೆ ಇವ ಹೇಳುವುದು ಮಾತ್ರ, ನೀವೊಂದು ವಿಷಯ ಹೇಳಿದ್ರಿ, ಇದೊಂದು ಪರಮಾದ್ಭುತವಾದ ವಿಷಯ, ನನಗೆ ಗೊತ್ತಿಲ್ಲ, ನನಗೆ ಯಾಕೋ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಅವ. ಈ ಮಾತಿನ ಅಭಿಪ್ರಾಯ ನೋಡಿ ನಮ್ಮ ಮಹರ್ಷಿಗೆ ಇಷ್ಟವಾಯಿತು. ಭರತ ಹೇಳ್ತಾನೆ, ನೀನು ದೊಡ್ಡ ಪಂಡಿತಪ್ಪ, ಪೆದ್ದು ಪಂಡಿತ ಅಂತ ಹೇಳ್ತಾರೆ. ಅವು ಹೇಳುವಾಗಲೇ ಕೋವಿದ ವಾದ ವದಸ್ಯಥೋ ನಾತಿವಿದಾಂ ವರಿಷ್ಠ ನ ಸೂರಯೋಗಿ ವ್ಯವಹಾರಮೇನಂ ತತ್ವಾವಮರ್ಷೇನ ಸಹ ಮನಂತಿ. ಅಕೋವಿದ, ಕೋವಿದ ಅಂತ ಹೇಳಿದರೆ ಎಲ್ಲವನ್ನು ಬಲ್ಲವ ಅಂತ ಅರ್ಥ. ಅದು ಯಾಕೆ ಅರ್ಥ ಅನ್ನೋದು ನಮಗೆ ಸದ್ಯಕ್ಕೆ ಬೇಡ, ಅದೆಲ್ಲ ನಾವು ಮತ್ತೆ ಕೋಶದ ಒಳಗೆ ಹೋಗಬೇಕು. ಅಕೋವಿದ, ನೀನು ಕೋವಿದ ಅಲ್ಲ, ನೀನು ಪೆದ್ದು ಶಿಖಾಮಣಿ. ಹಾಗಿದ್ದು ಮಾತಾಡುವುದೇನು? ಕೋವಿದ ವಾದಾನುವದಸಿ. ಕೋವಿದರು ಅಂದರೆ ವಿದ್ವಾಂಸರು, ಅವರ ವಾದ ಅಂದರೆ ಅವರ ಮಾತುಕತೆ. ಆ ಮಾತುಕತೆಯನ್ನೆಲ್ಲ ತಲೆಯಲ್ಲಿ ಹಾಕಿಕೊಂಡು ಅವರು ಹೇಳಿದ ಹಾಗೆ ಹೇಳ್ತಿದ್ದ. ನೋಡಿ, ಕೋವಿದ ವಾದಾನುವದಸಿ ಅಲ್ಲ, ಪಂಡಿತರ ಮಾತನ್ನು ನೀನಾಡುವುದಲ್ಲ. ಮತ್ತೆ ಕೋವಿದ ವಾದಾನುವದಸಿ, ಕೋವಿದ ವಾದ ಅಲ್ಲ, ಪಂಡಿತರು ಆಡಿದ ಮಾತನ್ನು ಉರು ಹೊಡೆದು ಹೇಳ್ತಾ ಇದ್ದೀನಿ. ಯಾವತ್ತು ಹೇಳಬೇಕಾದ್ರೆ ವಿಷಯವನ್ನು ಅರ್ಥ ಮಾಡಿಕೊಂಡು, ಎರಡು ಕಿವಿಯಿಂದ ಬಂದ ಜ್ಞಾನ ಶಬ್ದ ಅದು ಎರಡೂ ಒಳಗಿನಿಂದ ಸೇರಿ ಅಲ್ಲಿಂದ ಕೆಳಗಿಳಿದು ಮನಸ್ಸಿನಲ್ಲಿ ಹೋಗಿ ಪಾಕ ಆಗಬೇಕು. ಮನಸ್ಸಿನಲ್ಲಿ ಪಾಕ ಆದಾಗ ಆ ವಿಷಯ ನನ್ನದು ಅಂತ ಆಗ್ತದೆ. ಅಲ್ಲಿಯ ತನಕ ಯಾರು ಹೇಳಿದರೂ ಅವರ ವಿಷಯ ಆಗಿರ್ತದೆ. ಆ ರೀತಿ ಕೇಳಿದರೆ ನಾವು ಹೇಗೆ ಹೇಳಬೇಕು? ಇದನ್ನು ಶ್ರೀಯುತರಾದ ಆಚಾರ್ಯರು ಹೀಗೆ ಹೇಳಿದ್ದಾರೆ ಅಂತ ಹೇಳಬೇಕು. ಆದರೆ ಅದನ್ನು ಹಾಗೇ ಕೇಳಿ ಮನಸ್ಸಿನಲ್ಲಿ ಮನನ ಮಾಡಿ ವಿಷಯ ತನ್ನದು ಅಂತ ಅನಿಸಿಕೊಂಡ ಮೇಲೆ ಆಚಾರ್ಯರು ಹೀಗೆ ಹೇಳಿದ್ದಾರೆ ಅಂತಲ್ಲ, ನಾನು ಹೀಗೆ ಹೇಳುತ್ತೇನೆ. ಒಂದು ವಿಷಯವನ್ನು ತಾನು ಸ್ವಾಯತ್ತೀಕರಣ ಮಾಡಿಕೊಳ್ಳಬೇಕು. ಅದಕ್ಕೆ ಆತ್ಮಸಾತ್ಕರಣ ಅಂತ ಕರೀತಾರೆ. ವಿಷಯವು ಆತ್ಮಸಾತ್ಕೃತವಾದ ಮೇಲೆ ಅದು
ಪಕ್ವವಾಯಿತು ಅಂತ ಅರ್ಥ. ಈಗ ನೀನು ಏನು ಹೇಳ್ತಾ ಇದ್ದಿ, ಪಾತ್ರೆಗೆ ಬೆಂಕಿ ಹಾಕಿದಾಗ ಒಳಗೆ ಅದು ಬೇಯ್ತದೆ ಅಂತ ವಿಷಯ ಹೇಳಿ ನನಗೂ ಕೂಡ ಅದೇ ರೀತಿ ನೋವಾಗ್ತದೆ ಅಂತ ಹೇಳಿದೆಯಲ್ಲ, ಇವೆಲ್ಲ ವಿದ್ವಾಂಸರು ಆಡಿದ ಮಾತಿನ ಕೇವಲ ಅನುಕರಣೆ. ಶಬ್ದವನ್ನು ಪ್ರತಿಧ್ವನಿಸಿದ್ದೇ ಹೊರತು ಅದನ್ನು ಅರ್ಥ ಮಾಡಿಕೊಂಡು ಅದರ ಸಾರಭೂತವಾದ ಮಾತನ್ನು ನೀನು ಆಡಿದ್ದಲ್ಲ. ಯಾಕಂದರೆ ನೀನು ಇನ್ನೊಂದು ಅರ್ಥ ಮಾಡಿಕೊಳ್ಬೋದಿತ್ತು. ಅದೇ ಮಡಿಕೆಯಲ್ಲಿ ನೀರು ಹಾಕಿ ನೀರಿನ ಒಳಗೆ ಒಂದಷ್ಟು ಜಲ್ಲಿಕಲ್ಲುಗಳನ್ನು ಹಾಕಿ ಕೆಳಗೆ ಬೆಂಕಿ ಹಾಕಬೇಕು, ನೋಡುವ ಬೇಯಿಸು. ಹಾಗಾದರೆ ಒಳಗೆ ಧಾನ್ಯ ಹಾಕಿದರೆ ಬೇಯ್ತದೆ, ಕಲ್ಲು ಹಾಕಿದರೆ ಬೇಯುವುದಿಲ್ಲ. ನಾನು ಧಾನ್ಯ ಅಲ್ಲ ಕಲ್ಲು ಅಂತ ತಿಳ್ಕೊ. ಅದರ ಒಳಗೆ ನೀರಿದೆ, ಹೌದು. ನೀರು ಅಂದರೆ ಶರೀರದ ಒಳಗಿರತಕ್ಕಂಥ ಅಂತಃಕರಣ. ಆ ಅಂತಃಕರಣದ ಸಂಬಂಧ ಕಲ್ಲಿಗೆ ಆದಾಗ ಎಷ್ಟೇ ಹೋದರೂ ಕೂಡ ಕಲ್ಲಿನ ಒಳಗೆ ನೀರು ಸೇರಿಕೊಳ್ಳುವುದಿಲ್ಲ. ಆದರೆ ಅದೇ ನೀರಿನ ಸಂಬಂಧ ಧಾನ್ಯಕ್ಕೆ ಆದರೆ ಆ ಬಿಸಿಯಾದ ನೀರಿನ ಪ್ರಭಾವದಿಂದ ಧಾನ್ಯದ ಒಳಗೆ ನೀರು ಸೇರಿಕೊಳ್ತದೆ. ಅಂತಃಕರಣದ ಜೊತೆಗಿದ್ದು ಕೂಡ ಅಂತಃಕರಣದ ಅಭಿಮಾನ ಇಲ್ಲದೆ ಇರತಕ್ಕಂತಹ ವ್ಯಕ್ತಿತ್ವ ನನ್ನದು. ಅಭಿಮಾನ ತ್ಯಾಗ ಮಾಡಿದ್ದೇನೆ. ಅಭಿಮಾನ ಇರುವಲ್ಲಿಯ ತನಕ ಶಾರೀರಿಕವಾದ ಆಧಿ, ಮಾನಸವಾದ ಆಧಿ. ಶಾರೀರಿಕ ಆಧಿಯನ್ನು ವಿಶೇಷವಾದ ಆಧಿ ಎಂಬ ಕಾರಣದಿಂದ ವ್ಯಾಧಿ ಅಂತ ಕರಿತೇವೆ. ಹಾಗಾದರೆ ಆಧಿ ವ್ಯಾಧಿಗಳು ಏನಿದ್ರೂ ಕೂಡ ಶರೀರ ಮತ್ತು ಅಂತಃಕರಣಕ್ಕೆ ಸಂಬಂಧಪಟ್ಟ ಅಭಿಮಾನ ವಿಶೇಷ ಇದ್ದಾಗ ಮಾತ್ರ. ಅಭಿಮಾನ ತ್ಯಾಗ ಮಾಡಿದ ಮೇಲೆ ಅದು ಇರುವುದಿಲ್ಲ. ಹಾಗಿರುವಾಗ ನನ್ನನ್ನು ನೀನು ಹೇಗೆ ಆಕ್ಷೇಪಿಸ್ತಿ? ಪೆಟ್ಟು ತಿಂದಾಗ ನೋವಾಗುವುದಿಲ್ವೋ ಅಂತ ಕೇಳ್ತೀಯಲ್ಲ, ಸುತರಾಮ್ ಆಗುವುದಿಲ್ಲ. ನಮ್ಮ ಅದೃಷ್ಟ ಏನು ಅಂದರೆ ರಾಜ ಹಾಗಾದರೆ ನೋಡಿಬಿಡುವ ಅಂತ ಹೇಳಿಲ್ಲ. ಒಂದು ಸಲ ನೋಡಿಬಿಡೋಣ ಹಾಗಾದರೆ ಅಂತ ಹೇಳಲಿಲ್ಲ. ಆತ ಕೈ ಮುಗಿದ. ಇದು ವಾಸ್ತವ ಅನ್ನುವುದು ಆತನ ಪ್ರತ್ಯಕ್ಷ ದರ್ಶನದಿಂದ ಗೊತ್ತಾಗ್ತಾ ಉಂಟು. ಯಾಕಂದರೆ ಆಕಾಶದಲ್ಲಿ ಸೂರ್ಯ ತಲೆಯ ನೆತ್ತಿಗೆ ಬಂದು ಬಿಸಿಲಿನ ಝಳ ಮೈ ಮೇಲೆ ಬೀಳ್ತಾ ಇದ್ರು ಈತನಿಗೆ ಏನೂ ಆಗುವುದಿಲ್ಲ. ಈ ಬ್ರಾಹ್ಮಣನಿಗೆ ಇವನೇ ತನ್ನ ಟೊಪ್ಪಿಯನ್ನು ಜಾಗ್ರತೆ ಮಾಡಿಕೊಳ್ತಾ ಇದ್ದಾನೆ ರಾಜ. ಇಂಥ ಬಿಸಿಲಿನಲ್ಲಿ ಜೊತೆಗಿದ್ದ 3 ಜನ ಮರದಾಡಿಯಲ್ಲಿ ಹೋಗಿ ಕೂತಿದ್ದಾರೆ. ಇವ್ರದಿನ್ನು ಪಟ್ಟಾಂಗ ಆಗ್ತಾ ಇರ್ತದೆ, ಕೇಳಿಸಿದಷ್ಟು ಉಪನ್ಯಾಸ ಕೇಳಿಸಿಕೊಳ್ಳುವ ಅಂತ ಅವರು ಮರದಾಡಿಯಲ್ಲಿ ಕೂತಿದ್ದಾರೆ. ಇಲ್ಲಿ ರಾಜ ಮತ್ತು ರಹುಗಣರಿಬ್ಬರ ಸಂವಾದ ಮುಂದುವರಿತದೆ. ಮುಂದಿನ ವಾದ ಇದು ಮುಗಿಯುವುದಿಲ್ಲ. ಯಾವುದನ್ನು ತಗೊಂಡ್ರು ಕೂಡ ಪ್ರಮುಖವಾಗಿ ಏನು ಸಾರಭೂತವಾಗಿ ಆತ ಹೇಳಿದ್ದೇನು, ಸುಮಾರು ಒಂದು 18 ಶ್ಲೋಕಗಳ ಭಾಗ ಉಂಟು. ಈ ಭಾಗದಲ್ಲಿ ರಹುಗಣನನ್ನು ಉದ್ದೇಶಿಸಿ ಈ ಮಹರ್ಷಿ ಜಡಭರತ ತಾನು ಉಪದೇಶಿಸುವ ಭಾಗ ಇಷ್ಟು. ಸುಖ ದುಃಖ ಅಂದರೆ ಏನು ಅಂತ ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು. ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖ. ಇದು ನನಗೆ ಅನುಕೂಲ, ಇದು ನನಗೆ ಅನುಕೂಲ, ಇದು ನನಗೆ ಅನುಕೂಲ ಅನ್ನೋ ಭ್ರಾಂತಿಗೆ ವಿಷಯವಾಗಿ, ಅದು ಭ್ರಾಂತಿ. ಅದು ಇದು ನನಗೆ ಅನುಕೂಲ ಅಂತ ಅಂದುಕೊಳ್ಳುವಂಥದ್ದು ಯಥಾರ್ಥ ಜ್ಞಾನವೇ ಆಗಬೇಕು ಅಂತಿಲ್ಲ. ಎಷ್ಟೋ ವಿಷಯಗಳು ಅನುಕೂಲವಲ್ಲದೇ ಇದ್ದದ್ದೇ ಅನುಕೂಲ ಅಂತ ಅನಿಸುವುದು. ಮರ ಬೆಳಿಬೇಕಾದ್ರೆ ಮರದಲ್ಲಿ ಮೊದಲು ಅದರ ಕೆಂಪಾದ ಎಲೆಗಳು ಬರ್ತವೆ. ಸಂಸ್ಕೃತದಲ್ಲಿ ಅದನ್ನು ಕಿಸಲಯ ಅಂತ ಕರೀತಾರೆ. ಪ್ರವಾಲ ಅನ್ನುವ ಮತ್ತೊಂದು ಶಬ್ದದಿಂದ ಕರೀತಾರೆ. ಚಿಗುರು ಅಂತ ನಾವು ಕರೀತೇವೆ. ಕೆಂಪಾದ ಚಿಗುರು ಬರುತ್ತೆ, ಅದು ನೋಡಲಿಕ್ಕೆ ಬಹಳ ಚಂದ ಇರ್ತದೆ. ವೇದವ್ಯಾಸರು ಹೇಳುವ ಹಾಗೆ ಹೆಂಗಸರಿಗೆ ಅದು ನೋಡಿದರೆ ಭಾರಿ ಇಷ್ಟ ಅಂತೆ. ಅದೇನು ನಮ್ಗೆ ಅರ್ಥ ಆಗುದಿಲ್ಲ, ಅದು ನೋಡಿದರೆ ಭಾರಿ ಇಷ್ಟ. ಅಂಥದ್ದು ಚಿಗುರು ನೋಡಿದರೆ ಹೆಂಗಸರಿಗೆ ಅದನ್ನು ಹೀಗೆ ತೆಗೆದು ಹೀಗೆ ಇಟ್ಟುಕೊಳ್ಬೇಕು ಅಂತ ಒಂದು ಭಾವನೆ ಬರ್ತದೆ ಅಂತೆ. ಗುಲಾಬಿಯನ್ನು ನೋಡಿದ ಹಾಗೆ ಆಗುತ್ತೆ ಚಿಗುರು ನೋಡಿದಾಗ. ಆದರೆ ಅದು ಬೇಕು. ವಿಷಯ ಪ್ರವಾಲ. ಪ್ರವಾಲ ಅಂದರೆ ಚಿಗುರು, ವಿಷಯ ಅಂದರೆ ಶಬ್ದಸ್ಪರ್ಶ ರೂಪ ರಸಗಂಧಗಳು. ಈ ಪಂಚ ವಿಷಯಾತ್ಮಕವಾದ ಪ್ರಪಂಚ ಅದೊಂದು ವೃಕ್ಷದ ಚಿಗುರಿನ ಹಾಗೆ ಮನುಷ್ಯನನ್ನು ಭಾರಿ ಆಕರ್ಷಿಸ್ತದೆ. ಬೇಕು 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 ಅಂತ ಅನಿಸುವ ಹಾಗೆ ಮಾಡ್ತದೆ. ಆದರೆ ಅದನ್ನು ನಾವು ಬೇಕು ಅಂತ ಅನಿಸಿದ್ದನ್ನು ತೆಗೆದರೆ ನಮಗೆ ನಿಜವಾಗಿ ಏನು ಫಲ ಸಿಗಬೇಕು ಅದು ಸಿಗುವುದಿಲ್ಲ. ಒಂದು ಕುಂಬಳಕಾಯಿಯ ಬಳ್ಳಿ, ಕುಂಬಳಕಾಯಿಯ ಬಳ್ಳಿಯಲ್ಲಿ ಹೂ ಬಿಟ್ಟಿದೆ. ಬಿಟ್ಟ ಹೂವು ಅರಶಿನ ಬಣ್ಣದ ಹೂ, ಬಂಗಾರದ ಬಣ್ಣದ ಹೂ. ನೋಡಲಿಕ್ಕೆ ತುಂಬ ಖುಷಿಯಾಗ್ತದೆ. ಹೀಗೆ ಒಂದು ವಾದ್ಯವಾದ ಸರಿಯಾಗಿ ನಾಗಸ್ವರದ ಹಾಗೆ ಇರ್ತದೆ. ಹೀಗೊಂದು ಪುಷ್ಪ ಬಿಟ್ಟಿದೆ, ಎಷ್ಟು ಚಂದ ಇದೆ ಅಂತ ಹೇಳಿ ಅದನ್ನು ತೆಗೆದು ಹಾಗೆ ಬಾಯಲ್ಲಿಟ್ಟು ಒಂದು ಊದುವುದಕ್ಕೋ ಅಥವಾ ತಲೆಯಲ್ಲೋ ಸಿಕ್ಕಿಸಿಕೊಂಡ್ರೆ ಫಲ ಏನು? ಇಷ್ಟು ದೊಡ್ಡ ಕುಂಬಳಕಾಯಿ ಸಿಗುವುದಿಲ್ಲ ಅಷ್ಟೇ. ಆ ಪುಷ್ಪವನ್ನು ಹಾಗೇ ಅಲ್ಲಿ ಬಳ್ಳಿಯಲ್ಲಿ ಬಿಟ್ಟಿದ್ದಿದ್ರೆ ಅದು ನೆಲ್ಲಿಕಾಯಿ ಮರದೊಳಿಟ್ಟನು ಕುಂಬಳಕಾಯಿ ಬಳ್ಳಿ
ಮರದಲ್ಲಿ ಕುಂಬಳಕಾಯಿ ಇಟ್ಟರೆ ಆತ ಕೆಳಗೆ ಕೂತವನ ತಲೆ ಮೇಲೆ ಬೀಳ್ತಿತ್ತು. ಅದಕ್ಕೆ ಅವ ಸರಿಯಾಗಿ ಕುಂಬಳಕಾಯಿ ನೆಲದಲ್ಲೇ ಇಟ್ಟಿದ್ದಾನೆ. ಆ ಕುಂಬಳಕಾಯಿ ಇವನ ಭೋಜನಕ್ಕಾದರೂ ಆಯಿತು. ಹಾಗಾದರೆ ಪುಷ್ಪ ಬಂದಾಗ ಪುಷ್ಪವನ್ನೇ ಕೀಳುವುದಲ್ಲ, ಚಿಗುರು ಬಂದಾಗ ಚಿಗುರನ್ನೇ ಕಿತ್ತು ಬಿಡುವುದಲ್ಲ. ಚಿಗುರು ನೋಡುವುದಕ್ಕೆ ಚಂದ, ಚಂದ ಇದ್ದದ್ದು ಅಲ್ಲಿ ಹಾಗೇ ಇರಲಿ. ಪುಷ್ಪ ನೋಡುವುದಕ್ಕೆ ಚಂದ, ಅದು ಅಲ್ಲಿ ಹಾಗೇ ಇರಲಿ. ಆವಾಗ ಅಲ್ಲವೇ ನಮಗೆ ಫಲ ಸಿಗುವುದಕ್ಕೆ ಸಾಧ್ಯ. ಆದ್ದರಿಂದ ಭಗವಂತನ ಸೃಷ್ಟಿಯಲ್ಲಿ ನಾನಾ ಬಗೆಯ ಶಬ್ದಗಳು, ನಾನಾ ರೀತಿಯ ಸ್ಪರ್ಶಗಳು, ಮೃದು ಸ್ಪರ್ಶ, ಕಠಿಣ ಸ್ಪರ್ಶ ಮೊದಲಾದ ಸ್ಪರ್ಶಗಳು, ನಾನಾ ವಿಧವಾಗಿರತಕ್ಕಂಥ ಗಂಧ, ರೂಪ, ರಸ ಎಲ್ಲ ಇದೆ. ಇವೆಲ್ಲವೂ ದೈವ ಸೃಷ್ಟಿ, ಅತ್ಯಂತ ಸುಂದರವಾದದ್ದು. ಸುಂದರ ಅಂತೇಳಿ ಎಲ್ಲವನ್ನೂ ನಾವು ಹೊಟ್ಟೆ ಒಳಗೆ ಹಾಕೊಂಡ್ರೆ ಸುಂದರವಾದದ್ದು ಹಾಗೆ ಇರಲಿ, ಅದು ಬೆಳೀಲಿ, ಅದು ಫಲವನ್ನು ಕೊಡಲಿ. ಆದರೆ ನಾವು ಅದನ್ನೆಲ್ಲ ಸ್ವೀಕರಿಸಿದ ಪಕ್ಷದಲ್ಲಿ ಸಿಗಬೇಕಾದ ಫಲ ಸಿಗುವುದಿಲ್ಲ. ನಾವೇನು ಅಂದುಕೊಂಡಿದ್ದೇವೆ, ಒಂದು ಶಬ್ದ ಕೇಳಿದರೆ ಕೇಳ್ತಾ ಇರಬೇಕು, ರೂಪ ನೋಡಿದರೆ ನೋಡ್ತಾ ಇರಬೇಕು. ಈ ಭಾವದಿಂದ ಏನಾಗ್ತದೆ, ಇಂದ್ರಿಯದ ಶಕ್ತಿ ಕ್ಷೀಣವಾಗ್ತಾ ಹೋಗುತ್ತೆ. ಇಂದ್ರಿಯ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ಎಲ್ಲ ಈ ವಿಷಯ ಪದಾರ್ಥಗಳ ಕೆಲಸ ಏನು ಅಂದರೆ ಇಂದ್ರಿಯಗಳ ಶಕ್ತಿಯನ್ನು ಹ್ರಾಸಗೊಳಿಸುವುದು. ಈ ಕಣ್ಣಿನಲ್ಲಿ ನಿರಂತರ ಈ ಕೈಯಲ್ಲಿ ಒಂದು ಛಲ ದೂರವಾಣಿ ಅಂತ ಇರ್ತದೆ. ಆ ಛಲ ದೂರವಾಣಿ ಬೆರಳಿನಲ್ಲಿ ಎಳೆಯುವುದು ಮಾಡ್ತಾ ನೋಡ್ತಾ ಇದ್ದ ಪಕ್ಷದಲ್ಲಿ ಕಣ್ಣು ಬೇಗ ದಪ್ಪದ ಕನ್ನಡಕ ಹಾಕ್ತಾನೆ. ಆಮೇಲೆ ಕನ್ನಡಕ ತುಂಬ ದಪ್ಪ ಆಗ್ತದೆ, ಭಾರ ಜಾಸ್ತಿ ಆಗ್ತದೆ ಅಂತ ಕಣ್ಣನ್ನೇ ಆಪರೇಷನ್ ಮಾಡಿ ಏನೋ ಸಿಕ್ಕಿಸ್ಕೊಳ್ತಾನೆ. ಅದಕ್ಕೆ ಏನೋ ಕಣ್ಣನ್ನು ಆಮೇಲೆ ಕೊನೆಗೆ ಅದು ಕೂಡ ಕಣ್ಣಿಗೆ ಕೆಲಸ ಮಾಡುವುದಿಲ್ಲ ಅನ್ನೋ ಸ್ಥಿತಿ ಬರ್ತದೆ. ಕಣ್ಣಿನ ಶಕ್ತಿ ಕ್ಷೀಣವಾದದ್ದು ನೋಡಿ ಕ್ಷೀಣವಾಯಿತು. ಹುಟ್ಟಿದ ಮಗುವಿಗೆ ಮೊದಲ 3 ತಿಂಗಳ ತನಕ ಮಧ್ಯಂಗತನಾದ ಸೂರ್ಯನನ್ನು ನೋಡಬೇಡ ಅಂತ ಶಾಸ್ತ್ರ ಆದೇಶಿಸುತ್ತೆ. 3ನೇ ತಿಂಗಳಾದ ಮೇಲೆ ಸೂರ್ಯಾವಲೋಕನ ಅಂತ ಒಂದು ಪ್ರತ್ಯೇಕ ವಿಧಾನವನ್ನು ಮಾಡುತ್ತೆ. ನಿನ್ನ ಕಣ್ಣಿನ ಶಕ್ತಿಯನ್ನು ಬೆಳೆಸುವುದಕ್ಕೆ ಈ ರೀತಿಯಲ್ಲಿ ಕಣ್ಣನ್ನು ಉಪಯೋಗಿಸ್ತಾ ಹೋಗು. ಹಾಗೆ ಮೂಗಿನ ಶಕ್ತಿಯು ಕೂಡ ಏನೇನನ್ನೋ ವಾಸನೆ ನೋಡಿ ಮೂಗಿನ ಶಕ್ತಿ ಕ್ಷೀಣ ಆಗ್ತದೆ. ಮುಟ್ಟಿ ಮೈಗೆ ತಾಗಿಸಿಕೊಂಡು ಶರೀರದ ಚರ್ಮೇಂದ್ರಿಯದ ಶಕ್ತಿ ಕ್ಷೀಣವಾಗುತ್ತೆ. ಇಂದ್ರಿಯಗಳೆಲ್ಲವೂ, ರಸನೇಂದ್ರಿಯವೂ ಅಷ್ಟೇ ಅಲ್ವಾ, ತಿಂದದ್ದು ಜಾಸ್ತಿ ಆದಮೇಲೆ ಮತ್ತೆ ತಿನ್ನಲಿಕ್ಕಿಲ್ಲ ಅಂತ ಆಗುತ್ತೆ. ಡಾಕ್ಟರ್ ಹೇಳ್ತಾರೆ ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು, ಇದನ್ನೂ ತಿನ್ನಬಾರ್ದು ಅಂತ. ಯಾಕಂದರೆ ತಿಂದದ್ದು ಜಾಸ್ತಿ ಆಯಿತು ಅಂತ ಅರ್ಥ. ಹಾಗಾದರೆ ಉಳಿದದ್ದೆಲ್ಲ ಈ ವಿಷಯ ಪದಾರ್ಥಗಳೇನಿವೆ ಅವುಗಳು ಇಂದ್ರಿಯಗಳ ಶಕ್ತಿಯನ್ನು ಕ್ಷೀಣಗೊಳಿಸುವಂಥದ್ದು. ನಮ್ಮ ನಚಿಕೇತನಿಗೆ ಆದದ್ದದೇ. ನಚಿಕೇತ ಯಮನ ಲೋಕಕ್ಕೆ ಹೋದ ಒಬ್ಬ ಅದೃಷ್ಟಶಾಲಿ. ಇಲ್ಲೆಲ್ಲ ದುರದೃಷ್ಟಶಾಲಿಗಳು ಯಮಲೋಕಕ್ಕೆ ಹೋಗೋದು. ಇಲ್ಲಿ ಹಾಗಲ್ಲ, ನಚಿಕೇತ ಪರಮ ಅದೃಷ್ಟಶಾಲಿ, ಯಮಲೋಕಕ್ಕೆ ಹೋದದರಿಂದ ಇನ್ನಷ್ಟು ಆತ ಅದೃಷ್ಟಶಾಲಿ ಆದ. ಅಲ್ಲಿ ಹೋಗಿ ಯಮನ ಹತ್ರ 2 ಪ್ರಶ್ನೆಗಳನ್ನು ಕೇಳಿದ. ಕೊನೆಗೆ 3ನೇ ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ ಮೊದಲನೇ ವರ ಕೇಳಿದ್ದೇನೆಂದರೆ, ನನ್ನ ಅಪ್ಪ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ, ಅವನು ನನ್ನ ಮೇಲೆ ಅನುಗ್ರಹ ಮಾಡುವ ಹಾಗೆ, ನನ್ನ ಮೇಲೆ ಪ್ರೀತನಾಗುವ ಹಾಗೆ ಅವನು ನೀನೊಂದು ವರ ಕೊಡು ಅಂತ ಕೇಳಿದ. ಯಮ ಖುಷಿಯಿಂದ, ಏನು ಯೋಚನೆ ಇಲ್ಲಪ್ಪ, ನೀನು ಮತ್ತೆ ಅಲ್ಲಿ ಹೋದಾಗ ಅಷ್ಟೇ ಪ್ರೀತಿಯಿಂದ ನಿನ್ನನ್ನು ಸ್ವಾಗತಿಸ್ತಾನೆ ನಿನ್ನ ಅಪ್ಪ ಅಂತ ಹೇಳಿದ. ಅಂದರೆ ಪಿತೃಸೌಮನಸ್ಯ ಅನ್ನುವ ವರವನ್ನು ಕೇಳಿ, ಪಿತೃಗಳ ಸೌಮನಸ್ಯ ಇದ್ದಾಗ ಇವೆಷ್ಟು ಬೇಕಾದರೂ ಜ್ಞಾನ ಸಂಪಾದನೆ ಮಾಡ್ಬೋದು. ಪಿತೃಸೌಮನಸ್ಯ ಇಲ್ಲದೆ ಜ್ಞಾನ ಸಂಪಾದನೆ ಮಾಡಿದರೆ ಆ ಜ್ಞಾನ ಯಾವತ್ತೂ ಜಾರಿ ಹೋಗ್ತದೆ ಅಂತ ತೀರ್ಮಾನ ಇಲ್ಲ, ಕರ್ಣನಿಗಾದ ಹಾಗೆ ಆಗ್ತದೆ. ಆದ್ದರಿಂದ ಈತ ಪಿತೃಸೌಮನಸ್ಯ ವರವನ್ನು ಪಡೆದ ಮೇಲೆ ಯಮನ ಹತ್ರ ಕೇಳಿದ, ನನಗೆ ಒಂದು ಸ್ವರ್ಗಾಗ್ನಿಯ ಬಗ್ಗೆ ವಿವರಣೆ ಬೇಕು. ಯಮ ಅದನ್ನು ವಿವರಿಸಿದ. 3ನೆಯ ಒಂದು ವರ ಕೇಳಿದ, ನನಗೆ ಮರಣದ ಬಗ್ಗೆ ಜ್ಞಾನ ಬೇಕು ಅಂತ ಕೇಳಿದ. ಮರಣ ಅಂದರೆ ಅಥವಾ ಮೋಕ್ಷವನ್ನು ಇಟ್ಟುಕೊಂಡು ಪ್ರಶ್ನೆ ಮಾಡಿತ್ತು. ಆವಾಗ ಯಮ ಇವನಿಗೆ ಬೇಕೇ ಬೇಕೋ ಅಥವಾ ಇವನಿಗೆ ಹೇಳದೇನು ಇವನನ್ನು ಸುಧಾರಿಸಿ ಬಿಡ್ಬೋದು ಅಂತ ನೋಡಿಕೊಂಡು ಆತನಿಗೆ ತುಂಬ ಪ್ರಲೋಭನೆಗಳನ್ನಿಟ್ಟ. ಇದನ್ನು ಕೊಡ್ತೇನೆ, ಅದನ್ನು ಕೊಡ್ತೇನೆ, ಹಸ್ತಿ ಹಿರಣ್ಯ ಅಶ್ವಾನ್ ಮಹದಾಯತನ ಮೃಣೀಶ್ವ, ಅದು ಕೂಡ ಜಯನಗರದಲ್ಲೇ ಮಹದಾಯತನ, ದೊಡ್ಡ ನಿವೇಶನ ಬೇಕಾದರೆ ಕೊಡ್ತೇನೆ ನಿನಗೆ. ಏನು ಬೇಕು? ಇಲ್ಲ, ಭೂಮಿಯನ್ನೇ ಬಂಗಾರದಿಂದ ರತ್ನದಿಂದ ತುಂಬಿಸಿ ಆ ಕಡೆಯಿಂದ ಧಾನ್ಯದ ಖಜಾನೆಗಳನ್ನು ಕೊಟ್ಟು ನಿನಗೆ ಕೊಡ್ತೇನೆ. ಏನು ಬೇಕು ಕೇಳು. ಚಿರಜೀವಿತಾಂಚ ಇಮಾಹ ರಾಮಾಹ ಸತೂರ್ಯ, ನಾನಾ ರೀತಿಯ ವಾದ್ಯಗಳನ್ನು ಗಾನ ಮಾಡುವ ನರ್ತಕಿಯರ ಜೊತೆಗೆ ಈ ಸಮುದಾಯ ಬೇಕಾದರೂ ಕೊಡ್ತೇನೆ, ಏನು ಬೇಕಾದರೂ ತೆಗೋ ಅಂತ ನಚಿಕೇತನ ಮುಂದೆ ಒಂದಷ್ಟು ಪ್ರಲೋಭನೆಗಳನ್ನಿಟ್ಟಾಗ ನಚಿಕೇತ ಅವನ್ನೆಲ್ಲ ಬದಿಗೆ ಹಾಕಿ ನನಗೆ ಅದೇ ಬೇಕು ಅಂತ ಹೇಳ್ತಾನೆ. ನಾನು ಏನು ಪ್ರಶ್ನಿಸಿದ್ದೇನೆ ಅದಕ್ಕೆ ಉತ್ತರ ಒಂದೇ ನನಗೆ ಬೇಕು. ಯಾಕಂದರೆ ನೀನು ನನಗೆ ಏನು ಕೊಡ್ತಾ ಇದ್ದಿ, ಇವನ್ನೆಲ್ಲ ತೆಗೋ, ಅದನ್ನು ಬಿಡು ಅಂತ ಹೇಳ್ತೀಯಲ್ವ, ಇದರ ಅರ್ಥ ಏನು? ಇವಕ್ಕೆಲ್ಲಕ್ಕಿಂತ ಅದು ದೊಡ್ಡದು ಅಂತಲ್ವ, ಆದ್ದರಿಂದ ಅದೇ ನನಗೆ ಬೇಕು ಅಂತ. ನಚಿಕೇತ ನೈ
ನಚಿಕೇತ ವೃಣೀತೆ. ಈ ವರ ಬಿಟ್ಟು ಬೇರೆ ಯಾವುದನ್ನು ನಚಿಕೇತ ಕೇಳುವುದಿಲ್ಲ ಅಂತ. ನಾನು ಕೇಳೋಲ್ಲ ಅನ್ನೋದವ, ನಚಿಕೇತ ಬೇರೆ ವರ ಕೇಳೋಲ್ಲ ಅಂತ. ತನ್ನ ಮೇಲೆ ಅಷ್ಟು ವಿಶ್ವಾಸ. ಹಾಗಾದರೆ ಸುಖ ಯಾವುದು ದುಃಖ ಯಾವುದು ಅನ್ನೋದು ಆ ಪುಟ್ಟ ಬಾಲಕನಿಗೆ ಅರ್ಥವಾಗಿತ್ತು. ಇವೆಲ್ಲ ಸುಖ ಅಲ್ಲ. ಯಾಕೆ? ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ. ಇದನ್ನು ಉಪಯೋಗ ಮಾಡ್ತಾ ಮಾಡ್ತಾ ಇಂದ್ರಿಯದ ಶಕ್ತಿಯೆಲ್ಲ ಕ್ಷೀಣ ಆಗುತ್ತೆ. ಜೊತೆಗೆ ಯಮದೇವ ನೀನು ಕೊಡ್ತೀನಿ ಅಂತ ಹೇಳಿದ್ಯಲ್ವ, ಚಿರಜೀವಿತ್ವ ಬೇಕಾದರೆ ಕೊಡ್ತೇನೆ ಅಂತ. ನೀನೇ ಚಿರಜೀವಿ ಅಲ್ಲ, ಏನು ಚಿರಜೀವಿತ್ವ ಕೊಡ್ತಿ? ಒಂದು ಮನ್ವಂತರದ ತನಕ ಯಮಲೋಕದ ಸಂಯಮಿನೀಪುರದ ಅಧಿಪತಿಯಾಗಿರ್ತಕ್ಕಂಥ ನೀನು ಕೊಟ್ಟ ಚಿರಜೀವಿತ್ವ ಎಲ್ಲಿಯ ತನಕ ಇದ್ದೀತು? ಚಿರಜೀವಿತ್ವವು ಕೂಡ ಸರ್ವಂ ಜೀವಿತಂ ಅಲ್ಪಮೇವ. ಅದು ಪೂರ್ಣವಾದ ಜೀವಿತ ಅಂತ ಚಿರಜೀವಿ ಅಂತ ಕರೆದರೂ ಕೂಡ ಆ ಶರೀರದಲ್ಲಿ ಅವ ಎಷ್ಟು ದೀರ್ಘಕಾಲ ಬದುಕಬಹುದೋ ಅಷ್ಟು ಬದುಕುವುದಕ್ಕೆ ಚಿರಜೀವಿ ಅಂತ ಹೆಸರು. ನೀವು ಪತಂಜಲಿಯ ಭಾಷ್ಯ ತೆಗೆದು ನೋಡಿದರೆ ಅವ ಹೇಳ್ತಾನೆ, ಯಹ ಶತಂ ಜೀವತಿ ಸಹ ಚಿರಂ ಜೀವತಿ. ನಾವು ಚಿರಜೀವಿ ಭವ ಅಂತ ಒಬ್ಬನಿಗೆ ಆಶೀರ್ವಾದ ಮಾಡಿದರೆ ಅದರ ಅರ್ಥ ಏನು? ಮಾನುಷ ಶರೀರದಲ್ಲಿ 100 ವರ್ಷ ಬಾಳು ಅಂತ ಅಷ್ಟೇ ಅರ್ಥ. ಆದ್ದರಿಂದ ಚಿರಂಜೀವಿ ಅಂತ ನೀನು ಕೊಟ್ಟದ್ದು ಕೂಡ ಅದು ಶಾಶ್ವತವಾದ ಜೀವನ ಅಲ್ಲ. ಅದರಿಂದ ಸರ್ವಂ ಅಪಿ ಜೀವಿತಂ ಅಲ್ಪಮೇವ. ಅದರಿಂದ ಬೇರೆ ವರ ಬೇಡ ಅಂತ ಈ ಅರ್ಥವನ್ನು ಆತ ಮಾಡಿಕೊಂಡಿದ್ದ. ಸುಖ ಅಂದರೆ ಏನು, ದುಃಖ ಅಂದರೆ ಏನು? ಬೇಕು ಅಂತ ನಾವು ಯಾವುದನ್ನು ಅಂದುಕೊಳ್ತೇವೋ ಅದು ಸಿಗುವುದಕ್ಕೆ ನಾವು ಸುಖ ಅಂತ ಅಂತೇವೆ. ನಿಜವಾಗಿ ಅದೂ ಅಲ್ಲ ಅಂತ ಹೇಳ್ತಾನೆ ಆಯ್ತಾ. ಇವನ ಸೈಕಾಲಜಿ ಬೇರೆ. ಸುಖ ಅಂದರೆ ಏನು ಗೊತ್ತು ನೀವೇ ಹೇಳುವುದು? ಯಾವುದೋ ಒಂದು ಸುಖ ಇದೆ ಅಂತ ಮುಂದುಗಡೆ ನೋಡಿಕೊಂಡು ಆ ಸುಖಕ್ಕೋಸ್ಕರ ಒದ್ದಾಟಕ್ಕೆ ಸುಖ ಅಂತ ಹೇಳಿ. ಸುಖ ಪಡೆಯುವುದು ಸುಖ ಅಲ್ಲ, ಸುಖ ಅಲ್ಲಿದೆ. ಏನೋ ಒಂದು ಮೂಲಂಗಿ ಗಾದೆ ಹೇಳ್ತಾರೆ, ಕತ್ತೆಯನ್ನು ಕರ್ಕೊಂಡು ಹೋಗ್ಬೇಕಿತ್ತು. ಕತ್ತೆ ಹೇಳಿತ್ತು ನಾನು ಬರೋಲ್ಲ ಅಂತ. ನಾನು ಬರೋಲ್ಲ ಅಂತ ಹೇಳಿದಾಗ ಇವ ಕತ್ತೆಯ ಮೇಲೆ ಒಂದು ಕೋಲು ಕಟ್ಟಿದ, ಕತ್ತೆಯ ಬೆನ್ನಿಗೆ ಸರಿಯಾಗಿ. ಅದು ಬಿಡ್ತದೆ, ಅದು ಅದಕ್ಕೆ ಕಟ್ಟಿ ಕಟ್ಟಿ ಅಭ್ಯಾಸ. ಬೆನ್ನಿನ ಅಡಿಯಿಂದ ಹಗ್ಗದೊಂದು ಮೇಲಕ್ಕೊಂದು ಕೋಲು. ಆ ಕೋಲಿನ ತುದಿಯಲ್ಲಿ ಒಂದು ಮೂಲಂಗಿ ಕಟ್ಟಿದ. ಅದು ಇದರ ಬಾಯಿಗಿಂತ ಸುಮಾರು 2 ಅಡಿಯಷ್ಟು ದೂರದಲ್ಲಿ ಉಂಟು. ಕತ್ತೆಗೆ ಅದು ಕಾಣಿಸುತ್ತೆ. ಇದನ್ನು ತಿನ್ನಬೇಕು ಅಂತ ಹೆಜ್ಜೆ ಹಾಕಲಿಕ್ಕೆ ಶುರು ಮಾಡಿದ್ದು. ಮನೆ ತನಕ ಹೋಯ್ತದು. ಹೀಗೆ ಕಥೆ ಮಾಡಿದ್ರಂತೆ. ಹಾಗೆ ಮುಂದಕ್ಕೆ ಅವು ಕೊನೆಗೂ ಅದಕ್ಕೆ ಸಿಗಲಿಲ್ಲ. ಆತ ಪಾಪ ಅದರ ಮೇಲೆ ದಯೆಯಿಂದ ಕೊನೆಗೆ ಅದನ್ನು ತಿನ್ನಲಿಕ್ಕೆ ಕೊಟ್ಟನೇನು. ಈ ಜೀವನದ ಸುಖ ಅಂದರೂ ಹಾಗೆ ಅಲ್ಲಿ ಉಂಟು ಅಂತ ಹೇಳಿ ನಡೀತಾ ಹೋಗುದು, ಸಿಗುವುದೇ ಇಲ್ಲ. ಇದು ಮರುಭೂಮಿಯಲ್ಲಿರ್ತಕ್ಕಂತಹ ಓಯಸಿಸ್ ಅಂತ ಹೇಳ್ತೇವಲ್ಲ, ಅದು ಮರುಭೂಮಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನೀರಿದೆ ಅಂತ ಅಂದ್ಕೊಂಡು ಮರೀಚಿಕೆ ಅಂತ ಕರಿತೇವೆ. ಮರುಭೂಮಿಯ ನೀರಿನ ಹಾಗೆ ಮುಂದೆ ಇದೆ ಅಂತ ಅನಿಸುತ್ತೆ, ಹೋದ ಮೇಲೆ ಅಲ್ಲಿ ಇರುವುದಿಲ್ಲ ಅನ್ನೋ ಸ್ಥಿತಿಯ ಹಾಗೆ ಮನುಷ್ಯನ ಸುಖ ಅನ್ನೋದು ಇರುವುದು. ದುಃಖೇಶು ಸುಖ ಮಾನಿನ. ಇದನ್ನು ನಾವು ಸ್ವಲ್ಪ ವಿಮರ್ಶೆ ಮಾಡಿದರೆ ಹೌದು ಅಂತ ಅನಿಸುತ್ತೆ ನಮಗೆ. ನಾಳೆ ಸುಖ ಇದೆ ಅಂತ, ಈ ಯಾವತ್ತು 31ನೇ ತಾರೀಕಿಗೆ ಸರಿಯಾಗಿ ನಮಗೆ ವೇತನ ಬರ್ತದೆ ಅಂತ ಹೇಳಿ ಇವನು ಇದ್ದ ವೇತನವನ್ನೆಲ್ಲ ಖಾಲಿ ಮಾಡಿ ಕೊನೆಗೆ 2 ದಿವಸ ಸಾಲ ಮಾಡಿ ಕೂತಿರ್ತಾನೆ. ವೇತನ ಬಂತು, ಭಾರಿ ಖುಷಿ ಅವನಿಗೆ. ಹಿಂದಿನ ದಿವಸ ಖುಷಿ, ಅದಕ್ಕಿಂತ ಹಿಂದಿನ ದಿವಸ ಹೇಳ್ತಾನೆ ನಾನು ಸಾಲ ಮಾಡಿದ್ದೇನೆ. ಒಬ್ಬಂದು ಕೇಳ್ತಾನೆ ಇದ್ದಾನೆ, ನಾಳೆ ನಾಡಿದ್ದು ಬಂದು ಬಿಡುತ್ತೆ, ಏನು ಆನಂದ ಅಂತ ಅನ್ಕೊಳ್ತಿರ್ತಾನೆ. ಅವತ್ತಿನ ದಿವಸ ಬರ್ತದೆ, ಬಂದ ಗುಳ್ಳೆಯಲ್ಲಿಗೆ ಹಂಚುತ್ತಾನೆ, ಖಾಲಿ. ಇನ್ನೂ 31 ದಿವಸ ಕಾಯ್ಬೇಕಾ ಅಂತ ಅಲ್ಲಿ ದುಃಖವೇ ಶುರು. ಇವನಿಗೆ ಸುಖ ಯಾವಾಗ? ಕೆಲವೊಂದು ನಮ್ಮ ಭೋಜನ ಸುಖ ಅಂತೂ ಎಲ್ರಿಗೂ ಗೊತ್ತಿರುವಂಥದ್ದು. ಮಧ್ಯಾಹ್ನ 12ವರೆಗೆ ಸರಿಯಾಗಿ ತಿನ್ನಬೇಕು ಅಂತ ಬೆಳಗ್ಗಿಂದ ಶುರು ಮಾಡಿದ್ದಾನೆ. ಇವೊಂದೇ ಏಕಪಾತ್ರ ಅಭಿನಯ ಇವನಂತೆ, ಎಲ್ಲ ವ್ಯವಸ್ಥೆ ಇವನಂತೆ. ಏನಿಲ್ಲ, ಬೆಂಕಿಯ ಮುಂದೆ ಕೂತೆ ಅಭ್ಯಾಸ ಇಲ್ಲ. ಬೆಂಕಿ ಬಿಸಿ ಇರುತ್ತೆ ಅಂತ ಅರ್ಥ ಆದದ್ದೇ ಅವತ್ತು ಅವನಿಗೆ. ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ಆತ ಅಡಿಗೆ ಮಾಡಿ ಕಷ್ಟ ಕಷ್ಟ ಕಷ್ಟ. ಆದರೆ ಈ ಮನಸ್ಸಲ್ಲಿ ಖುಷಿ, ನಾನು ತಿನ್ನಲಿಕ್ಕುಂಟು ಅಂತ. ತಿನ್ನಲಿಕ್ಕೆ ಕೂತ, ಸರಿಯಾಗಿ ಕೂತಾಗ ಹೊಟ್ಟೆ ತುಂಬಿತು. ಫ್ಯಾನ್ ಹಾಕೊಂಡ, ಎಲ್ಲ ಹಾಕೊಂಡ. ಆಮೇಲೆ ತಲೆ ದಿಂಬು, ಒಟ್ಟು ಹೊಟ್ಟೆ ಭಾರ ಅಂತ ಆಯ್ತು. ಇವನಿಗೆ ಆನಂದ ಎಷ್ಟು ಹೊತ್ತಿಗೆ ಅಂತ ಗೊತ್ತಿಲ್ಲ. ನಿಜವಾಗಿ ಅವನಿಗೆ ಆನಂದ ಆದದ್ದು ಎಷ್ಟು ಹೊತ್ತಿಗೆ ಇದ್ದದ್ದು? ಆ ಪಾಕ ಮಾಡಿ ಊಟಕ್ಕೆ ಕೂಡುವಲ್ಲೇ ತನಕ ನಾನೀಗ ಊಟ ಮಾಡ್ತೇನಲ್ವಾ ಅಂತ ಕಷ್ಟಪಡ್ತಾ ಇದ್ದಲ್ವಾ. ಹಾಗಾದರೆ ಮುಂದೊಂದು ಸುಖ ಇದೆ ಅನ್ನುವ ಭಾವದಿಂದ ಮನುಷ್ಯ ಪಡುವ ಕಷ್ಟಕ್ಕೆ ಸುಖ ಅಂತ ಹೆಸರು. ಹಾಗಾದರೆ ಸುಖ ಅಂದರೆ ಏನು? ಅನುಕೂಲ ವೇದನೀಯಂ. ಮನಸ್ಸಿನಲ್ಲಿ ಇದು ನನಗೆ ಅನುಕೂಲ ಅಂತ ಅಂದುಕೊಂಡ್ರೆ ಅದು ಸುಖ. ಕಷ್ಟವನ್ನೇ ನಾನು ಅನುಕೂಲ ಅಂತ ಅಂದುಕೊಂಡ್ರೆ ಅದು ಸುಖ ಆಗುವುದಿಲ್ವೇ? ಆದ್ದರಿಂದ ನಾವು ಏಕಾದಶಿ ಉಪವಾಸ ಮಾಡ್ತೇವೆ, ಪರಮ ಸುಖ. ಅಥವಾ ಧಾರಣ ಪಾರಣ ವ್ರತ ಮಾಡ್ತೇವೆ, ಒಂದು ಪರಮ ಸುಖ. ದೇವರಿಗೋಸ್ಕರ ಆಹಾರ ಬಿಟ್ಟು ಏಕಕಾಲಿನಲ್ಲಿ ಅಂಗುಷ್ಠದಲ್ಲಿ ನೆಲೆ ನಿಂತು 2 ಕೈಗಳನ್ನು ಶಿರಸ್ಸಿನ ಮೇಲೆ ಇಟ್ಟುಕೊಂಡು ಮೇಲೆ ಕಾಣಿಸುವ ಮಧ್ಯಂಗತನಾದ ಸೂರ್ಯನನ್ನು ಕಣ್ಣಾರೆ ನೋಡ್ತಾ ನೋಡ್ತಾ ತಪಸ್ಸು ಮಾಡ್ತಾನೆ, ಅದು ಸುಖ. ಸುಖ ಅಂತ ಯಾವುದನ್ನು ಅಂದುಕೊಳ್ತಾನೆ ಅದು ಸುಖ ಅಲ್ಲ. ದಾರಿಯಲ್ಲಿ ಹೋಗುವಾಗ ಒಬ್ಬ ಅಪರೂಪದ ವ್ಯಕ್ತಿ ಸಿಕ್ಕಿದ. ಹಿಂಭಾಗದಲ್ಲಿ ಬರ್ತಾ ಇದ್ದಾನೆ, ವೇಗವಾಗಿ ಓಡಿ ಬಂದು ಬೆನ್ನಿಗೆ ಒಂದು ಹೊಡೆದ. ಇವನಿಗೊಂದು ನೋವಾಗ್ತದೆ, ಹಿಂತಿರುಗಿ ನೋಡ್ತಾನೆ, ಬಾಲ್ಯ ಸ್ನೇಹಿತವ.
ಖುಷಿ ಇವನ ಮೇಲೆ. ಒಂದು ಹೊಡೆದಿದ್ದಾನೆ, ಇವನಿಗೊಂದು ಆನಂದ ಆಯಿತು, ಎಷ್ಟು ಚೆನ್ನಾಗಿ ಹೊಡೆದಿ ಮಹಾರಾಯ ಅಂತ. ಆನಂದವೋ ಆನಂದ, ಅಷ್ಟು ಪ್ರೀತಿ ನನ್ನ ಮೇಲೆ ಅಂತ. ಅದೇ ಇನ್ನೊಬ್ಬನನ್ನು ಕಂಡ್ರೆ ಆಗೋದಿಲ್ಲ ಇವನಿಗೆ. ಅವನ ದಾರಿಯಲ್ಲಿ ಬರುವಾಗ ಏನೋ ಆ ಕಡೆ ನೋಡ್ಕೊಂಡು ಮೇಗೆ ಸೋಂಕಿತು. ಇವ ಬೈಲಿಗೆ ಶುರು ಮಾಡ್ತಾನೆ, ಅಷ್ಟು ನಿನಗೆ ಅರ್ಥ ಆಗೋಲ್ಲ, ಕಣ್ಣಿಲ್ವ ನಿನಗೆ, ಮೇಗೆ ತಾಗಿಸಿಕೊಂಡು ಹೋಗ್ತಿ. ಅವನು ತಾಗಿದ್ದಕ್ಕೆ ಇವನಿಗೆ ಸಿಟ್ಟು ದುಃಖ, ಇವನು ಜೋರಾಗಿ ಹೊಡೆದ್ರು ಕೂಡ ಇವನಿಗೆ ಖುಷಿ. ಹಾಗಾದರೆ ಹೊಡೆಯುವಿಕೆ ಅನ್ನುವುದು ದುಃಖಕ್ಕೆ ಹೇತು ಅಲ್ಲ, ತಾಗುವಿಕೆ ಸೋಂಕುವಿಕೆ ಅನ್ನೋದು ಸುಖಕ್ಕೂ ಹೇತು ಅಲ್ಲ. ಮಾನಸ ಭಾವನೆ ಅನ್ನುವುದೇ ಇದು ನನಗೆ ಅನುಕೂಲ ಅಂತ ಅಂದುಕೊಂಡನೋ ಅದು ಸುಖ. ಬಾಕ್ಯ ವಸ್ತುವಿನಲ್ಲಿ ಸುಖ ಇಲ್ಲ ಅಂತ ಇನ್ನೊಂದು ಮಾತು ಹೇಳ್ತಾನೆ, ದುಃಖಂ ಸುಖಂ ವ್ಯತಿ ಮಿಶ್ರಂಚ ತೀವ್ರಂ. ಬಾಕ್ಯ ವಸ್ತುವಿನಲ್ಲಿ ಸುಖ ಇರುವುದಲ್ಲಂತೆ. ಅದು ಹೌದಾದರೆ ನಾವು ಯೋಚನೆ ಮಾಡ್ಬೋದು, ನಮಗೆ ಭಾರಿ ಇಷ್ಟ ಚಕ್ಕುಲಿ ಭಾರಿ ಇಷ್ಟ ಅಂತ ಅಂದ್ಕೊಳ್ಳುವ. ಯಾಕಂದರೆ ಈಗೆಲ್ಲ ಜಿಲೇಬಿ ಇಷ್ಟ ಆಗೋದೆಲ್ಲ ಬಿಟ್ಟೋಗಿದೆ ಇವತ್ತಿನ ಕಾಲಕ್ಕೆ. ಚಕ್ಕುಲಿ ಬಹಳ ಇಷ್ಟ. ಇನ್ನು ಇಷ್ಟ ಅಂತ ಹೇಳಿ ತಟ್ಟೆ ಪೂರ್ತಿ ಹಾಕೊಂಡಿದ್ದಾನೆ. ಹಾಕೊಂಡು 2 ತಿಂದ, 4 ತಿಂದ, ಆಮೇಲೆ 20 ತಿಂದ. ಉಳಿದವರಿಗೆಲ್ಲ ಭಾರಿ ಖುಷಿ, ಹಿಡ್ಕೊಂಡು ಅವನನ್ನು ಕ್ಲಿಕ್ಕಿಸುವುದಕ್ಕೆಲ್ಲ ಪ್ರಾರಂಭಿಸಿದ್ದಾರೆ. ಎಷ್ಟು ತಿಂತಾನೆ, ಭಾರಿ ಆನಂದದಲ್ಲಿ ತಿಂತಾನೆ. 20 ಆದ ಮೇಲೆ ಅವನಿಗೆ ಒಂದು ರೀತಿ ಕಷ್ಟ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಆದರೆ ಪಕ್ಕದವರು ಹಾಕಿದವರು ಬಿಡಲಿಲ್ಲ, ಖಾಲಿ ಮಾಡದೆ ಹೇಳಲಿಕ್ಕಿಲ್ಲ, ನುಗ್ಗಿಸಿದ್ರು ಬಾಯಿಗೆ. ಇವನಿಗೆ ರೋಸಿ ಹೋಯಿತು, ವಾಂತಿ ಮಾಡುವಲ್ಲಿ ತನಕ ಆಯಿತು. ಸಾಕಪ್ಪೋ ಸಾಕು, ಬೇಡವೇ ಬೇಡ ಅಂತಾನೆ. ಹಾಗಾದರೆ ಇಷ್ಟು ಹೊಟ್ಟು ಖುಷಿಯಾಗಿದ್ದವ ನಿನಗೆ ನಿಜವಾಗಿ ಚಕ್ಕುಲಿಯೇ ಶಷ್ಕುಲಿಕಾ ಅಂತ ಸಂಸ್ಕೃತದಲ್ಲಿ ಹೆಸರು. ಶಷ್ಕುಲಿಕೆಯೇ ನಿನಗೆ ಇಷ್ಟ, ನಿನಗೆ ಸುಖ ಕೊಡುವಂತಹದ್ದು ಅಂತಾದರೆ ಈಗ ಯಾಕೆ ಸುಖ ಕೊಡುವುದಿಲ್ಲ? ಒಂದು ಹೊತ್ತಿಗೆ ಮಾತ್ರ ಸುಖ, ಇನ್ನೊಂದು ಹೊತ್ತಿಗೆ ದುಃಖ, ಯಾಕೆ? ಹಾಗಾದರೆ ಬಾಕ್ಯ ವಸ್ತುವಿನಲ್ಲೇ ಸುಖ ಇರುವುದಲ್ಲ. ಸುಖ ಎಂಬುದು ಆಂತರವಾದದ್ದು, ಒಳಗಿನಿಂದ ಬರುವಂಥದ್ದು. ಒಳಗಿನಿಂದ ಬರುವ ಸುಖವನ್ನು ನಾನು ಅನುಭವಿಸ್ತಾ ಇದ್ದೇನೆ ರಾಜನ್, ನಿನಗೆ ಆ ಅದೃಷ್ಟ ಇಲ್ಲ ನೋಡು ಅಂತ ಈ ಬ್ರಾಹ್ಮಣ ಆ ರಾಜನಿಗೆ ಹೇಳ್ತಾನೆ. ನೀನು ಹೊರಗಿನಿಂದ ಸುಖ ಅಂತ ಹುಡುಕ್ತಾ ಇದ್ದಿ, ಎಲ್ಲವೂ ಮರೀಚಿಕೆ, ಮರು ಜಲ, ಮರುಭೂಮಿಯ ನೀರಿನ ಹಾಗೆ ನಿನ್ನ ಹುಡುಗುವಿಕೆ. ಎಲ್ಲಿದೆ ಅಲ್ಲಿದೆ ಅಂತ ಹುಡುಕ್ತಿ, ಅಲ್ಲಿ ಹೋದಾಗ ಅದು ಸಿಗುವುದಿಲ್ಲ. ನಿಜವಾದ ಸುಖ ಆಂತರಿಕವಾದದ್ದು, ಅದಕ್ಕೆ ಆತ್ಮಾನಂದ ಅಂತ ಹೆಸರು, ಚಿದಾನಂದ ಅಂತ ಹೆಸರು. ಚಿತ್ ಅಂದರೆ ಚೇತನ, ಚಿತ್ ಅಂದರೆ ಆತ್ಮ, ಆತ್ಮಾನಂದ, ಒಳಗಿನಿಂದ ಸಿಗತಕ್ಕಂತಹ ಆನಂದ. ಆ ಒಳಗಿನ ಆನಂದ ಅದು ತನ್ನ ದರ್ಶನದಿಂದ, ತಾನು ಏನು ಅನ್ನುವುದನ್ನು ಅನುಭವಿಸುವುದರಿಂದ ಮತ್ತು ತನ್ನನ್ನೂ ನಿಯಂತ್ರಿಸತಕ್ಕಂತಹ ಪರಮ ಪುರುಷ ಅವನ ಅನುಭವದಿಂದ ಉಂಟಾಗುವಂಥದ್ದು. ಒಂದು ಸ್ವಾತ್ಮಾನಂದ, ಮತ್ತೊಂದು ಪರಾತ್ಮಾನಂದ. ಈ ಪರಮಾತ್ಮಾನಂದವನ್ನು, ಸ್ವಾತ್ಮಾನಂದವನ್ನು, ಅದನ್ನೇ ಪರಮಾತ್ಮನ ಆನಂದವನ್ನೇ ಸಚ್ಚಿದಾನಂದ ಅಂತ ಕರೆಯುವುದು. ಸತ್ ಚಿತ್ ಅನಿಸಿದಂತಹ ಭಗವಂತನ ಆನಂದ. ನಾವು ಚಿತ್ತೆ, ಚಿತ್ ಅಂದರೆ ಚೇತನ, ಆದರೆ ಸಚ್ಚಿತ್ ಅಲ್ಲ. ನಮ್ಮಲ್ಲಿ ಸ್ವಲ್ಪ ದೋಷ ಇಲ್ಲೇ ಇದೆ, ಪೂರ್ತಿ ಸತ್ ಅಲ್ಲ, ನಾವು ಚೂರು ಅಸತ್. ಆದ್ದರಿಂದ ಅಸತ್ ಚಿತ್ ನಮ್ಮದು, ಅದು ಸಚ್ಚಿತ್. ಸಚ್ಚಿತ್ ಅನಿಸಿದಂತಹ ಭಗವಂತನ ಆನಂದವನ್ನು ಒಳಗಿನಿಂದ ಅನುಭವಿಸಬೇಕು. ಅದಕ್ಕೋಸ್ಕರ ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿಸಿಕೊಳ್ಳಬೇಕು. ಇವತ್ತು ನಮ್ಮ ಇಂದ್ರಿಯ ಎಲ್ಲ ಹೊರಗೆ ನೋಡು, ಅದೆಲ್ಲ ನಮ್ಮ ವಾಹನಕ್ಕೆ ಹಾಕಿದ ದೊಡ್ಡ ದೊಡ್ಡ ಬೆಳಕಿನ ದೀಪಿಕೆಗಳು ಇದ್ದ ಹಾಗೆ, ಪ್ರದೀಪಿಕೆ ಅಂತ ಕರೀತೇವೆ. ಲೈಟ್ ಅಂತ ಹೇಳಿದರೆ ಈಗ ಅರ್ಥ ಆಗ್ತದೆ. ಅದೆಲ್ಲ ಅದು ಹೊರಗೆ, ನೀವು ಅದಕ್ಕೆ ಸ್ವಿಚ್ ಹಾಕಿ ನಮ್ಮ ಒಳಗೆಲ್ಲ ಬೆಳಕು ಬರಬೇಕಂದ್ರೆ ಎಲ್ಲಿ ಬರ್ತದೆ? ನಮ್ಮ ಕಣ್ಣು ಕೂಡ ಹಾಗೆ ಹೊರಗೆ ನೋಡ್ತದೆ, ಒಳಗೆ ನೋಡುವುದಿಲ್ಲ. ಒಳಗೆ ಬಿಡಿ, ಪಕ್ಕದಲ್ಲಿದ್ದ ರೆಪ್ಪೆಯನ್ನು ನೋಡುವ ಶಕ್ತಿ ಅದಕ್ಕಿಲ್ಲ. ತನ್ನ ರೆಪ್ಪೆಯಲ್ಲಿ ಎಷ್ಟು ಕೂದಲಿದೆ ಅಂತ ಕೇಳಿದರೆ ಅದಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ, ಕಣ್ಣು ಅದು ತಿಳಿಸಿಕೊಡುವುದಿಲ್ಲ. ಹಾಗಾದರೆ ಹತ್ತಿರದಲ್ಲಿದ್ದದನ್ನು ನೋಡುವುದಿಲ್ಲ, ದೂರದಲ್ಲಿದ್ದದ್ದನ್ನೆಲ್ಲ ನೋಡುತ್ತೆ. ಎಲ್ಲ ಇಂದ್ರಿಯವೂ ಅಷ್ಟೇ, ಬಾಹ್ಯಮುಖವಾಗಿದೆ. ಪರಾಂಚಿ ಖಾನಿ ವ್ಯತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಂಗ ಪಶ್ಯತಿ ನಾಂತರಾತ್ಮನ್. ಎಲ್ಲವೂ ಬಹಿರ್ಮುಖವಾಗಿ ನೋಡ್ತಾವೆ ಹೊರತು ಅಂತರ್ಮುಖವಾಗಿ ಯಾವುದೂ ನೋಡುವುದಿಲ್ಲ. ಹಾಗಾದರೆ ಏನು ಮಾಡಬೇಕು? ಇದೇ ಇಂದ್ರಿಯಗಳನ್ನು ಸ್ವಲ್ಪ ಪಳಗಿಸಬೇಕಂತೆ. ಸದಶ್ವಾಹ ಇವ ಸಾರಥಿ. ಸಾರಥಿ ಕುದುರೆಗಳನ್ನು ಚೆನ್ನಾಗಿ ಪಳಗಿಸಿದರೆ ಅದೇ ಸರಿಯಾದ ಮಾರ್ಗದಲ್ಲಿ ಹೋಗುವ ಹಾಗೆ ಈ ಇಂದ್ರಿಯಗಳೆಂಬಂತಹ ಕುದುರೆಗಳನ್ನು ಸರಿಯಾಗಿ ಪಳಗಿಸಬೇಕು. ಪಳಗಿಸಿ ಏನು ಮಾಡಬೇಕಂದ್ರೆ ಕಣ್ಣನ್ನು ತಿರುಗಿಸಿ ಇಟ್ಕೊಳ್ಬೇಕು, ಕಿವಿಯನ್ನು ಆ ಕಡೆ ಒಳಗೆ ತಿರುಗಿಸಬೇಕು. ಆವೃತ್ತ ಅದರಲ್ಲಿ ಒಬ್ಬ ಧೀರ ಪ್ರತ್ಯಗಾತ್ಮಾನವೀಕ್ಷತ ಆವೃತ್ತ ಚಕ್ಷು ಅಮೃತತ್ವ ಇಚ್ಛನ್. ಹೀಗೆ ಇಂದ್ರಿಯಗಳನ್ನು ಒಳಮುಖವಾಗಿ ತಿರುಗಿಸಿಕೊಳ್ಳಬೇಕು ಅಂತಾದರೆ ಅವನಿಗೆ ಉತ್ಕಟವಾದ ಇಚ್ಛೆ ಬೇಕು. ಏನಂದರೆ ಅಮೃತತ್ವದ ಬಯಕೆ ಬೇಕು. ನಾನು ಅಮೃತನಾಗಬೇಕು, ಈ ಸಂಸಾರ ಜಂಜಾಟದಿಂದ, ಆ ಚಕ್ರದಿಂದ ಬಿಡುಗಡೆಗೊಳ್ಳಬೇಕು ಅನ್ನುವ ಬಿಡುಗಡೆಯ ಬಯಕೆ ಯಾರಿಗಿದೆಯೋ ಅಂತಹ ವ್ಯಕ್ತಿ ಇಂದ್ರಿಯಗಳನ್ನೆಲ್ಲ ಅಂತರ್ಮುಖವಾಗಿಸಿಕೊಂಡು
ಮುಮುಕ್ಷುವಾಗಿ ಆತ ಅಂತರಾತ್ಮದ ದರ್ಶನದಲ್ಲಿ ತೊಡಗ್ತಾನೆ. ಅಂತರಾತ್ಮದ ದರ್ಶನ ಅನ್ನುವುದು ಒಂದು ಪರಮಾನಂದ, ಆನಂದ ಪರಮಾನಂದ. ದಾಸರ ಹತ್ರ ಕೇಳಬೇಕು ಅದನ್ನು, ಜುಳು ಜುಳು ತುಳು ತುಳು ಅಂತ ಹೇಳ್ತಾರೆ. ಅದ್ಭುತವಾದ ಆನಂದ ಒಳಗಿನಿಂದ ಸಿಗ್ತದೆ. ಆ ಆನಂದದ ಅನುಭವಕ್ಕೋಸ್ಕರವೇ ಈ ಮಾನವ ಶರೀರ ಇರುವುದು. ಈ ಮಾನವ ಶರೀರದಲ್ಲಿ ನೀನು ಆ ಪರಮಾತ್ಮಾನಂದವನ್ನು ತಿಳಿಯುವುದಕ್ಕೆ ಪ್ರಯತ್ನಿಸಲಿಲ್ಲ ಅಂತಾದರೆ ಅದು ಮಂಗನ ಕೈಯಲ್ಲಿ ಕೊಟ್ಟ ಮಾಣಿಕ್ಯ. ಇಹ ಚೇದವೇದೀತ್ ಅಥ ಸತ್ಯಮಸ್ತಿ ನ ಚೇದಿಹಾವೇದೀತ್ ಮಹತೀ ವಿನಷ್ಟಿ. ಇಹ ಚೇತ್, ಈ ಮಾನವ ಶರೀರ ನಿನಗೆ ಸಿಕ್ಕಿದಾಗ ಅವೇದೀತ್, ಭಗವತ್ ತತ್ವವನ್ನು ತಿಳಿದೀಂತಾದರೆ, ತಿಳಿಯುವ ಪ್ರಯತ್ನ ಮಾಡಿದೀಂತಾದರೆ, ಅಥ ಸತ್ಯಮಸ್ತಿ, ಶರೀರ ತ್ಯಾಗಾನಂತರದಲ್ಲಿ ನಿನಗೆ ನಿಜವಾದ ಆನಂದದ ಅನುಭವ ಇದೆ. ನಚೇದಿಹ ಅವೇದೀತ್, ಈ ಶರೀರ ಸಿಕ್ಕಿದಾಗಲೂ ನೀನು ಆ ಪರತತ್ವದ ಬಗ್ಗೆ ಪ್ರಯತ್ನವೇ ಪಡಲಿಲ್ಲ, ಜ್ಞಾನ ಪಡಲಿಲ್ಲ ಅಂತಾದರೆ ಆವಾಗ ಮಹತೀ ನಷ್ಟಿ, ಅದು ದೊಡ್ಡ ನಷ್ಟವಾಗುತ್ತೆ. ಆದ್ದರಿಂದ ಈ ಶರೀರ ಸಿಕ್ಕಿದಾಗ ಆ ಪರತತ್ವ ವೇದನ, ಆತ್ಮನಿವೇದನ, ಆತ್ಮನಿವೇದನ ಅಂತ ಹೇಳುವ ಭಕ್ತಿಯ ಪರಾಕಾಷ್ಠೆಯ ಕಡೆಗೆ ನಾವು ಗಮನ ಕೊಡಬೇಕು. ಆ ದೇವರನ್ನು ಒಳಗಿನಿಂದ ಆಲಿಂಗಿಸಬೇಕು. ಆ ದೇವರನ್ನು ಒಳಗಿನಿಂದ ಅಭಿಷೇಕ ಮಾಡಿ ಸ್ನಾನ ಮಾಡಿಸಿ ಆತನನ್ನು ಅಲಂಕಾರ ಮಾಡಬೇಕು. ಮಾಯಾರಚಿತವಾದಂತಹ ಪ್ರಪಂಚದ ಕಡೆಗೆ ಆಸಕ್ತಿಯನ್ನು ಕಡಿಮೆ ಮಾಡಿ ಆ ಮಾಯಾಪತಿಯಾದಂತಹ ಮಾಧವ ಅನಿಸಿದಂತಹ ಭಗವಂತನ ಕಡೆಗೆ ನಮ್ಮ ದೃಷ್ಟಿಯನ್ನು ಲಕ್ಷೀಕರಿಸಿಕೋಬೇಕು. ಆವಾಗಲೇ ಈ ಮಾನವ ಶರೀರಕ್ಕೆ ನಿಜವಾದ ಬಲ ಉಪದೇಶ ಮಾಡಿದ. ಇಷ್ಟಕ್ಕೆ ನಿಲ್ಲಿಸುವ. ಈ ಒಟ್ಟು ಸಾರ ಈತ ಉಪದೇಶಿಸಿದ್ದು ಶರೀರಾತ್ಮ ವಿವೇಕ. ಇದಕ್ಕೆ ಪೂರ್ತಿ ನೀವೊಂದು ಶೀರ್ಷಿಕೆ ಕೊಡುವುದಾದ್ರೆ ಏನು ಕೊಡಬೇಕು? ಶರೀರಾತ್ಮ ವಿವೇಕ. ಜಡಭರತ ರಘುಗಣನಿಗೆ ಶರೀರ ಬೇರೆ ಆತ್ಮ ಬೇರೆ ಅನ್ನುವ ಎಚ್ಚರವನ್ನು ಹುಟ್ಟಿಸಿದ. ರಘುಗಣನಿಗೆ ಯಾವ ಲೋಕದಲ್ಲಿದ್ದೇನೆ ಅನ್ನೋದು ಮರ್ತು ಹೋಯಿತು. ದೊಡ್ಡ ಜ್ಞಾನವನ್ನು ಪಡೆದಿದ್ದಾನೆ, ಜ್ಞಾನ ಪಿಪಾಸುವ. ಆದರೆ ಕಪಿಲನಲ್ಲಿ ಹೋಗಿ ಜ್ಞಾನ ಪಡೆಯೋಣ ಅಂತ ಹೊರಟಿದ್ದ. ಆದರೆ ಇವನಿಗೆ ಅರ್ಥ ಆಯಿತು, ನಾನು LKG ಓದದೆ SSLC ಓದಲಿಕ್ಕೆ ಹೊರಟಿದ್ದೇನೆ ಅಂತ ಅರ್ಥ ಆಯಿತು. ನಾನು ಸಾಮಾನ್ಯ ಜ್ಞಾನವೂ ಇಲ್ಲದೆ ಲೋಕೋದ್ಧಾರಕ ಗುರುವಾದ ಸಾಂಖ್ಯಯೋಗಾಚಾರ್ಯ ಅಂತ ಕರೆಸಿಕೊಂಡಿರುವ ಕಪಿಲನ ಹತ್ರ ಹೊರಟಿದ್ದೇನಲ್ವಾ. ಅದಕ್ಕೆ ಭಗವಂತ ಕಪಿಲನೇ ಈತನನ್ನು ಕಳಿಸಿದ್ದಾನೆ. ಹೇಗೆ ಅಪ್ಪನ ಕಡೆಗೆ ಮಗು ಹೋಗಬೇಕಾದ್ರೆ ಮೊದಲು ಅಮ್ಮನ ಕೈಯಲ್ಲಿ ಸಿಗಬೇಕು. ಅಮ್ಮ ಅದನ್ನು ಮೇಲೆ ಏನೇನೋ ಗಲೀಜು ಮಾಡಿಕೊಂಡಿರ್ತದೆ, ಅದನ್ನೆಲ್ಲ ಸರಿಯಾಗಿ ತೊಳಿತಾಳೆ. ತೊಳೆದು ಅದಕ್ಕೆ ಯಾವುದೋ ಪರಿಮಳಿತವಾದಂತಹ ಗಂಧಗಳನ್ನು ಪೂಸ್ತಾಳೆ. ಪೌಡರ್ ಅಂತ ಹೇಳ್ಬೇಕಲ್ವ, ಪರಿಮಳಿತ ಗಂಧವನ್ನೆಲ್ಲ ಪೂಸ್ತಾಳೆ. ಪೂಸಿದಾಗ ಚಂದ ಕಾಣಿಸುತ್ತೆ. ಆವಾಗ ಅಪ್ಪ ಬಂದು ಎತ್ತಿಕೊಳ್ತಾನೆ. ಅಲ್ಲಿ ತನಕ ಮುಟ್ಲಿಕ್ಕೆ ಬರುವುದಿಲ್ಲ ಅಪ್ಪ. ಹಾಗಾದರೆ ಮೊದಲು ಅಮ್ಮ ಸಿಕ್ಕಿದ್ರೆ ಅಲ್ವ ಅಪ್ಪನ ಸನಿಹಕ್ಕೆ ಮಗು ಹೋಗುವುದಕ್ಕೆ ಸಮರ್ಥವಾಗುವುದು. ಆ ನಿಟ್ಟಿನಲ್ಲಿ ನಾನು ಭಗವಂತನಲ್ಲಿ ಜ್ಞಾನ ಪಡೆಯಬೇಕು ಅಂತ ಪ್ರಯತ್ನಿಸ್ತಾ ಇದ್ದೆ. ಅಷ್ಟರಲ್ಲಿ ಆ ಭಗವಂತನೇ ಕಳಿಸಿಕೊಟ್ಟಂತಹ ಸ್ವರೂಪೋದ್ಧಾರಕನಿದ್ದಾನೆ ಈತ ಅಂತ ಆ ಗುರುವಿನ ಮೇಲೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾನೆ. ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರಿಗೆ ನಮಸ್ಕಾರ ಮಾಡಬಾರ್ದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾನೆ. ಅವ ಹೇಳುವ ಮಾತು, ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯಃ ನಮೋ ಯುವಭ್ಯೋ ನಮ ಆವಟುಭ್ಯಃ. ದೊಡ್ಡವರಿಗೆ ನಮಸ್ಕಾರ, ಚಿಕ್ಕವರಿಗೆ ನಮಸ್ಕಾರ. ನಮೋ ಮಹದ್ಭ್ಯೋಸ್ತು ನಮೋ ನಮಃ ಶಿಶುಭ್ಯಃ ಅಂತ ಪುಟ್ಟ ಮಕ್ಕಳಿಗೆ ನಮಸ್ಕಾರ. ಅರ್ಭಕೇಭ್ಯ ಅಂತ ಉಂಟು. ಅರ್ಭಕ ಅಂತ ಹೇಳಿದ್ರೆ ಇನ್ನೂ 4 ಕಾಲಿನಲ್ಲಿ ಓಡಾಡುವವರು ಅಂತ. ಅಂಬೆಗಾಲಿಕ್ಕುವ ಪುಟ್ಟ ಮಕ್ಕಳಿಗೆ ಅರ್ಭಕರು ಅಂತ ಹೆಸರು. ನಮೋ ಯುವಭ್ಯ, ಯುವಕರಿಗೆ ನಮಸ್ಕಾರ. ನಮ ಆವಟುಭ್ಯ, ಆವಟುಗಳು ಅಂತ ಹೇಳಿದ್ರೆ ಉಪನಯನ ಆಗಿದೆ, ಉಪಕರ್ಮ ಆಗಲಿಲ್ಲ, ಅವರಿಗೆ ಆವಟುಗಳು, ಆಶಿನರು ಅಂತ ಕರೀತಾರೆ. ನಮ ಆಶಿನೇಭ್ಯ, ವೇದದಲ್ಲಿ ಆಶಿನೇಭ್ಯ ಅಂತ ಉಂಟು. ಭಾಗವತಕ್ಕೆ ಬರುವಾಗ ಆವಟುಭ್ಯ ಅಂತ ಆಯಿತು. ಯಾಕಂದರೆ ವೇದದ ಆಶಿನ ಶಬ್ದ ಅರ್ಥವೇ ಆಗುವುದಿಲ್ಲ ನಮಗೆ. ಅದಕ್ಕೆ ಭಾಗವತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೋಸ್ಕರವೇ ವೇದಾರ್ಥ ಪರಿಮೃಮೇತಃ ಅಂತ ಭಾಗವತವನ್ನು ಹೇಳುವುದು. ವೇದ ಕೆಲವೊಂದು ಸಲ ಹಾಗೆ ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶಿನೇಭ್ಯ ಅಂತ ವೇದದಲ್ಲಿದ್ದರೆ, ಇಲ್ಲಿ ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯ ನಮೋ ಯುವಭ್ಯೋ ನಮ ಆವಟುಭ್ಯ. ಪುಟ್ಟ ಬಾಲಕರು, ಶೃಂಗಿ ಅಂತ ಮಕ್ಕಳು, ಇನ್ನೂ ಉಪನಯನ ಆಗಿ ಉಪಕರ್ಮ ಆಗಲಿಲ್ಲ. ಅಷ್ಟರಲ್ಲೇ ಶೃಂಗಿ ಪರೀಕ್ಷಿತನಿಗೆ ಶಾಪ ಕೊಟ್ಟರೆ ಶಾಪ ಸತ್ಯವಾಯಿತು. ಗಾಯತ್ರಿಗೆ ಏನು ಬಲ ಅನ್ನುವುದನ್ನು ಅಭಿವ್ಯಕ್ತಿಗೊಳಿಸತಕ್ಕಂತಹ ಪುಟ್ಟ ಪುಟ್ಟ ವಟುಗಳು. ಅಂತಹ ವಟುಗಳಿಗೂ ನನ್ನ ನಮಸ್ಕಾರ. ವಾಮನ ರೂಪಿಯಾದ ಭಗವಂತನಿಗೆ ನನ್ನ ನಮಸ್ಕಾರ. ವೇದವ್ಯಾಸ ರೂಪಿಯಾದ ನಮೋ ಮಹದ್ಭ್ಯ ಅಂತಹ ಭಗವಂತನ ರೂಪಗಳಿಗೆ ನನ್ನ ನಮಸ್ಕಾರ. ನಮೋ
ನಮೋ ಯುವಭ್ಯ, ಯುವಕತನವನ್ನೇ ಲೋಕಕ್ಕೆ ತೋರಿರತಕ್ಕಂತಹ ಶ್ರೀರಾಮ, ಶ್ರೀಕೃಷ್ಣ ಮೊದಲಾದಂತಹ ಭಗವಂತನ ರೂಪಗಳಿಗೆಲ್ಲ ನಮಸ್ಕಾರ ಅಂತ ಆತ ಎರಡೂ ಕೈಗಳನ್ನು ತಲೆ ಮೇಲೆ ಎತ್ತಿಕೊಂಡು ಹಾಗೆ ಚಪ್ಪಾಳೆ ತಟ್ಟಿಕೊಂಡು ಕುಣಿಯುವುದಕ್ಕೆ ಶುರು ಮಾಡಿದ. ರಘುಗಣ ಹುಚ್ಚು ಹಿಡಿಯಿತು, ನನಗೆ ಹುಚ್ಚು ಹಿಡಿಯಿತು ಅಂತ. ಇಲ್ಲಿಯ ತನಕ ಲೌಕಿಕವಾದ ಹುಚ್ಚು ಆತನಿಗೆ ಹಿಡಿದಿದ್ರೆ, ಈವಾಗ ನಾನು ತಲೆಯಲ್ಲಿ ಕಿರೀಟ ಧಾರಣೆ ಮಾಡಿದ್ದಲ್ಲ, ನಾನು ನಿಜವಾಗಿ ತಲೆಯಲ್ಲಿ ಧರಿಸಬೇಕಾದದ್ದು ಜ್ಞಾನ ಅಂತ ಅವರಿಗೆ ಅರ್ಥವಾಗ್ತದೆ. ಹಾಗೆ ಅರ್ಥೈಸಿಕೊಂಡಂತಹ ಆ ಜ್ಞಾನಿ ರಘುಗಣನ ಮತ್ತು ಜಡಭರತನ ಕಥಾನಕದ ಈ ಚಿಂತನೆಯನ್ನು ಇವತ್ತಿಗೆ ಉಪಸಂಹಾರ ಮಾಡೋಣ. ನಾಳೆ ನರಸಿಂಹಾವತಾರದ ಕಥೆಯ ಜೊತೆಗೆ ಪ್ರಹ್ಲಾದೋಪದೇಶದ ಕಥೆಯನ್ನು ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ